ಸಪ್ತಾಶ್ವಂ ರಥಮಾರುಢಂ ಪ್ರಚಂಡಂ ಕಾಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಸೈನಿಕರೇ, ನನ್ನೊಡನೆ ನಿಮ್ಮ ಕತ್ತಿವರಸ ಅಭ್ಯಾಸ ಮುಂದುವರೆಯಲಿ. ಅಪ್ಪಣೆ ತಾಯಿ. ಮಾಣಿಕೋಜಿ ಗೃಹಶ್ರೀ ಸಂಭೂತೆ ಹೋಳ್ಕರ ವಂಶ ಸುಭಾವನ ಪೂತೆ ವರ ಇಂದೂರ ಜನಮನ ಗೀತೆ ಭಾರತ ಸಂಸ್ಕೃತಿ ಉದರ ಚರಿತೆ ಜಯ ಹೇ ಜಯ ಹೇ ಜಯ 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 ಹೇ ಹರಿಮರ್ದನಂ ರಣವಿಕ್ರಮ ಧೀರೆ ಜನ ಸರ್ವೋದಯ ಸಾಧನ ಪೂರೆ ಸರ್ವಧರ್ಮ ಸಮದೃಷ್ಟಿ ವಿಚಾರೆ ಶ್ರೀಕುಲಭೂಷಣ ಗುಣಮಂದಾರೆ. ಬಲ, ಇವರೊಡನೆ ನಿನ್ನ ಕತ್ತಿಯ ವೈಖರಿ ಸರಿಯಾಗಿದೆ. ಆದರೆ ಇನ್ನು ನೀನು ನನ್ನೊಡನೆ ಕತ್ತಿ ಅಭ್ಯಾಸವನ್ನು ಮುಂದುವರಿಸಬೇಕು. ಹಾಗೆ ಆಗಲಿ ಅಪ್ಪಾಜಿ, ನಿಮ್ಮಿಂದ ಕತ್ತಿವರಸೆ ಕಲಿಯುವುದು ಬಹಳಷ್ಟಿದೆ. ಹಾಗೆ ಆಗಲಿ, ಬನ್ನಿ. ಮಗಳೇ, ಕತ್ತಿಯನ್ನು ಹೀಗೆ ಕತ್ತಿಯನ್ನು ಹ ಹ ಹ ಹೀಗೆ ಹೀಗೆ ಬೀಸಬೇಕು. ಕತ್ತಿಯನ್ನು ಕತ್ತಿಯಿಂದಲೇ ತಡೆಯಬೇಕು. ತಿಳಿಯಿತೆ? ತಿಳಿಯಿತು ಅಪ್ಪಾಜಿ. ಹಾಗಲಿ ಅಭ್ಯಾಸ ಮುಂದುವರಿಯಲಿ. ಪರಮಾಶ್ಚರ್ಯ ಪ್ರಭು. ಮಗನೇ ಅಹಿಲ್ಯ, ಇವರು ನಮ್ಮ ನಾಡನ್ನು ಆಳುವ ಮಹಾರಾಜರು ಬಾಜಿರಾವ್ ಪೇಶ್ವೆಯವರು. ಅವರು ಮರಾಠ ಸಂಸ್ಥಾನದ ದಂಡ ನಾಯಕರು ಮಲ್ಹಾರಿ ರಾಯರು. ಇವರು ಈವರೆಗೆ ವಂದಿಸಿ ಆಶೀರ್ವಾದ ಪಡೆದುಕೊ ಮಗಳೇ. ಆಯುಷ್ಮಾನ್ ಬಾಬು, ಚೌಂಡಿ ಗ್ರಾಮದ ಪಟೇಲರು ಮಾಣಿಕೋಜಿ ಶಿಂದೆಯವರು ಕ್ಷೇಮವೇ? ಕ್ಷೇಮ ಪ್ರಭು. ನಾವು ಮಂಡಸೂರು ಪರಗಡೆಯನ್ನ ಗೆದ್ದು ಹಿಂದಿರುಗುವ ಮಾರ್ಗದಲ್ಲಿ ಈ ಗ್ರಾಮದ ಹೊರವಲಯದಲ್ಲಿ ಬೀಡು ಬಿಟ್ಟಿದ್ದೇವೆ. ಹಾಗೆ ವಾಯು ವಿಹಾರಕ್ಕೆಂದು ಬಂದೆವು. ಚೂಟಿಯಾದ ಈ ಬಾಲಕಿಯನ್ನ ನೋಡಿ ಹಾಗೇ ನಿಂತೆವು. ಮಾಣಿಕೋಜಿಯವರೇ, ಪ್ರಭು, ಯಾರು ಈ ಬಾಲಕಿ? ನನ್ನ ಹೆಸರು ಅಹಿಲ್ಯ. ನಾನು ಮಾಣಿಕೋಜಿಯವರ ಮಗಳು. ಬಲ ಮಗಳೇ ಬಲ, ನಿನ್ನ ಕತ್ತಿಯೊರೆಸನ್ನು ಕಂಡು ನಾವೇ ಬೆರಗಾಗಿ ಬಿಟ್ಟೆವು. ಮಾಣಿಕೋಜಿಯವರೇ, ಪ್ರಭು, ನಿಮ್ಮ ಮಗಳನ್ನು ನೋಡಿ ನಮಗೆ ಬಹಳ ಸಂತೋಷವಾಯಿತು. ಅಹಿಲ್ಯ, ಬೇರೆ ಯಾವ ಯಾವ ವಿದ್ಯೆಗಳನ್ನು ಕಲಿಯುತ್ತಿರುವೆ? ನನಗೆ ಕತ್ತಿವರಸೆ, ಕುದುರೆ ಸವಾರಿ, ಕುಸ್ತಿ, ಈಜು, ಬಿಲ್ವಿದ್ಯೆ ಇವೆಲ್ಲವೂ ನನಗೆ ಗೊತ್ತು. ಓಹ್, ಬಲೆ ಬಲೆ, ನಿನಗೆ ಸಂಗೀತ ಬರುತ್ತದೆಯೇ ಮಗು? ಸ್ವಲ್ಪ ಸ್ವಲ್ಪ ಕಲಿಯುತ್ತಿದ್ದೇನೆ. ಹಾ, ತಂದೆಯವರಾದ ಮಾಣಿಕೋಜಿಯವರು ನಿನಗೆ ಕತ್ತಿವರಸೆಯನ್ನು ಹೇಳಿಕೊಡುತ್ತಿದ್ದಾರೆ. ನಿಮ್ಮ ತಾಯಿಯವರು ನಿನಗೆ ಏನನ್ನು ಕಲಿಸುತ್ತಿದ್ದಾರೆ? ಹುಟ್ಟಿದ ಮನೆಗೆ ಕೀರ್ತಿಯನ್ನು, ಸೇರಿದ ಮನೆಗೆ ಬೆಳಕಾಗಿ ಬಾಳುವ ರೀತಿಯನ್ನು ಹೇಳಿಕೊಟ್ಟಿದ್ದಾರೆ. ಭೇಷ್ ಮಗಳೇ ಭೇಷ್, ನಿನ್ನ ಮುಂದಿನ ಗುರಿ ಮಹತ್ವದ್ದಿರಬೇಕು. ಅಂದ ಹಾಗೆ ನಿನ್ನ ನಿಜ ಆಕಾಂಕ್ಷೆ ಏನು ಮಗು? ಸರ್ವರಲ್ಲಿಯೂ ಸಮಾನತೆಯನ್ನು ಕಾಣಬೇಕು. ಸಮಾಜದ ಮೇಲು ಕೀಳುಗಳನ್ನು ತೊಲಗಿಸಬೇಕು. ತೊಲಗಿಸುತ್ತೇನೆ, ಖಂಡಿತವಾಗಿಯೂ ತೊಲಗಿಸುತ್ತೇನೆ. ಸ್ತ್ರೀ ಸೇನೆಯನ್ನು ಕಟ್ಟಿ ನಾಡನ್ನು ಆಳುತ್ತೇನೆ. ಬೇಷ್ ಬೇಷ್. ಮಾಣಿಕೋಜಿಯವರೇ, ಪ್ರಭು, ಇಂತಹ ಮಗಳನ್ನು ಪಡೆದ ನೀವೇ ಭಾಗ್ಯವಂತರು. ಅಂದ ಹಾಗೆ ಮಲ್ಲಾರಿ ರಾಯರೇ, ಪ್ರಭು, ನಿಮಗೊಬ್ಬ ಮಗನಿರಬೇಕಲ್ಲವೇ? ಇದ್ದಾನೆ ಪ್ರಭು. ಹೆಸರು ಕಣ್ಣೇರಾಯ. ಅವನಿಗಿನ್ನೂ ವಿವಾಹ ಆಗಿಲ್ಲ ಅಲ್ಲವೇ? ಇಲ್ಲ ಪ್ರಭು, ಆಗಿಲ್ಲ.
ಮಾಣಿಕೋಜಿಯವರೇ, ಪ್ರಭು. ನಿಮ್ಮ ಮಗಳ ವಿವಾಹ ಆಗಿದೆಯೇ? ಇಲ್ಲ ಪ್ರಭು. ಅಹಿಲ್ಯೆ, ನಿನಗೆ ಮದುವೆಯಾಗುವ ಇಚ್ಛೆ ಇದೆಯೇ ಮಗಳೇ? ಮದುವೆ? ನನಗೆ ಮದುವೆ? ನೀವೊಂದು ಮಲ್ಲಾರಿ ರಾಯರೇ, ಪ್ರಭು, ಅಹಿಲ್ಯೆಯನ್ನ ನೋಡಿದರೆ ನಿಮಗೆ ಏನು ಅನಿಸುತ್ತದೆ? ಈಕೆ ಮುಂದೆ ಬಹಳ ಪ್ರಸಿದ್ಧಳಾಗುತ್ತಾಳೆಂದು ನನ್ನ ಮನಸ್ಸು ಹೇಳುತ್ತಿದೆ. ಈ ವೀರ ಕೋರಿಯನ್ನ ನಿಮ್ಮ ಮಗನಿಗೆ ತಂದುಕೊಳ್ಳಿ. ಈಕೆ ನಿಮ್ಮ ಮನತನದ ಗೌರವವನ್ನ ಮೆರೆಸುತ್ತಾಳೆ. ಮಾಣಿಕೋಜಿಯವರೇ, ಪ್ರಭು, ನಿಮ್ಮ ಮಗಳನ್ನ ಮಲ್ಲಾರಿ ರಾಯರ ಮಗನಿಗೆ ಕೊಟ್ಟು ವಿವಾಹ ಮಾಡಬಾರದೇಕೆ? ನೀವಿಬ್ಬರೂ ಒಪ್ಪಿದರೆ ಇವರ ವಿವಾಹದ ಮಂಗಳ ಕಾರ್ಯವನ್ನ ನಾವೇ ಸ್ವತಃ ನಿಂತು ಪುಣೆಯ ಅರಮನೆಯಲ್ಲಿ ವಿಜೃಂಭಣೆಯಿಂದ ನೆರವೇರಿಸುತ್ತೇವೆ. ಪ್ರಭು, ಮಲ್ಲಾರಿ ರಾಯರು ಇಂದೋರ್ನ ಸರ್ದೇಶ್ಮುಖರು, ಅಲ್ಲದೆ ಮರಾಠ ಸಾಮ್ರಾಜ್ಯದ ದಂಡ ನಾಯಕರು. ಅವರ ಶ್ರೀಮಂತಿಕೆಯಲ್ಲಿ ಕುರಿಗಾಯಿಗಳಾಗಿ ಜೀವನ ನಡೆಸುತ್ತಿರುವ ಸಾಮಾನ್ಯರಾದ ನಾವೆಲ್ಲಿ ಪ್ರಭು? ಮಾಣಿಕೋಜಿಯವರೇ, ಅಹಿಲ್ಯಾಳಂತಹ ಕನ್ಯಾರತ್ನವನ್ನು ಪಡೆದ ನೀವು ನಿಜವಾದ ಶ್ರೀಮಂತರು. ಆಕೆ ಇಂದೋರಿನ ಭಾಗ್ಯಲಕ್ಷ್ಮಿಯಾಗಿ ನನ್ನ ಮನೆತನದ ಕೀರ್ತಿಯನ್ನು ಬೆಳಗಿಸುತ್ತಾಳೆಂದು ನನ್ನ ಅಂತರಾತ್ಮ ಹೇಳುತ್ತಿದೆ. ನಿಮ್ಮ ಹಿರಿತನಕ್ಕೆ, ನಿಮ್ಮ ಔದಾರ್ಯಕ್ಕೆ ನನ್ನ ಪ್ರಣಾಮಗಳು. ನನ್ನ ಮಗಳು ನಿಮ್ಮ ಮನೆ ಸೇರಬೇಕಾದರೆ ಅದು ಅವಳ ಜನ್ಮ ಜನ್ಮಗಳ ಪುಣ್ಯದ ಫಲವೇ ಇರಬೇಕು. ಹಾ ಪ್ರಭು, ಈ ಸಂತೋಷದ ವಿಷಯವನ್ನು ನಮ್ಮ ಗ್ರಾಮಸ್ಥರಿಗೆ ತಿಳಿಸಿದರೆ ಅವರು ಸಹ ಸಂತೋಷ ಪಡುತ್ತಾರೆ ಪ್ರಭು. ಹಾಗೆ ಆಗಲಿ. ನಿಮ್ಮ ಕುಟುಂಬಸ್ಥರಿಗೂ ಚೌಂಡಿ ಗ್ರಾಮದ ಸಮಸ್ತರಿಗೂ ತಿಳಿಸಿ. ಎಲ್ಲರೂ ಸಂತೋಷ ಪಡಲಿ. ಶುಭವಾಗಲಿ. ಧನ್ಯನಾದ ಪ್ರಭು, ನಾನಿನ್ನು ಬರುತ್ತೇನೆ. ಮಲ್ಲಾರಿ ರಾಯರೇ, ಪ್ರಭು, ನಿಮ್ಮ ನಿರ್ಧಾರ ನಮಗೆ ಬಹಳ ಸಂತೋಷವನ್ನ ಉಂಟು ಮಾಡಿದೆ. ಈಕೆ ಮುಂದೆ ರಾಜ್ಯವನ್ನಾಳಬೇಕು. ಸಮಸ್ತ ಮರಾಠ ಸಂಸ್ಥಾನದ ಕೀರ್ತಿಯನ್ನ ಬೆಳಗಬೇಕು. ಲೋಕಕ್ಕೆ ಹಿತವಾಗಬೇಕು. ಜನಸಾಮಾನ್ಯರು ನೆಮ್ಮದಿಯಿಂದ ಬದುಕುವಂತಾಗಬೇಕು. ಈ ಮಗುವಿನ ಆಸೆ ಈಡೇರಬೇಕು. ಹಾ, ನಿಮ್ಮ ಮಕ್ಕಳ ವಿವಾಹವಾದ ನಂತರ ನಿಮ್ಮ ನೇತೃತ್ವದಲ್ಲಿ ನಾವು ಮಾಳವನ್ನ ಗೆಲ್ಲಬೇಕಾಗಿದೆ. ಗೆದ್ದೇ ಗೆಲ್ಲುತ್ತೇವೆ ಕೂಡ. ತದನಂತರದಲ್ಲಿ ಇಡೀ ಇಂದೋರು ಪ್ರಾಂತ್ಯವನ್ನ ತಮಗೆ ಬಳುವಳಿಯಾಗಿ ರಾಜಮಾನ್ಯವಾಗಿ ನೀಡುತ್ತೇವೆ. ನೀವು ಸ್ವತಂತ್ರರಾಗಿ ರಾಜ್ಯಭಾರ ಮಾಡಿ ನಮ್ಮ ಸಾಮಂತರಾಗಿ ಇರಿ. ನಿಮ್ಮ ದಕ್ಷ ಆಡಳಿತದಿಂದ ಗಡಿಯಲ್ಲಿ ಶತ್ರುಗಳ ಬಾಧೆ ತಪ್ಪುತ್ತದೆ. ಗಡಿಯೂ ಸುಭದ್ರವಾಗಿರುತ್ತದೆ. ಪ್ರಭು, ಪ್ರಭು, ಇಂದೂರು ಸಂಸ್ಥಾನ ನನಗೆ ಬಳುವಳಿಯೇ. ನಾನು ಇಂದೂರು ಸಂಸ್ಥಾನದ ದೊರೆಯಾಗಬೇಕೆ? ಬರೀ ಇಂದೂರು ಸಂಸ್ಥಾನದ ದೊರೆ ಮಾತ್ರವಲ್ಲ, ಮರಾಠ ಸಂಸ್ಥಾನದ ಮಹಾದಂಡ ನಾಯಕರು ಕೂಡ. ಇಷ್ಟು ಕಾಲ ನಮ್ಮ ಸಂಸ್ಥಾನಕ್ಕೆ ನೀವು ಮಾಡಿರುವ ಸೇವೆಗೆ ಈ ಬಳುವಳಿಗೆ ತಾವು ನಿಜ ಪಾತ್ರರು. ಪ್ರಭು, ತಮ್ಮ ಈ ಕಾಣಿಕೆಯನ್ನು ನಾನು ಕನಸಿನಲ್ಲಿಯೂ ಎಣಿಸಿರಲಿಲ್ಲ. ಇದನ್ನು ನಾನು ಮಹಾಪ್ರಸಾದವೆಂದು ಸ್ವೀಕರಿಸಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ರಾಜ್ಯಭಾರವನ್ನು ಮಾಡುತ್ತೇನೆ. ಬಾಜಿರಾವ್ ಪೇಶ್ವೆ ಮಹಾರಾಜರಿಗೆ ಜಯವಾಗಲಿ, ಜಯವಾಗಲಿ. ಇಂದೂರಿನ ಮಹಾರಾಜ ಮಲ್ಲಾರಿ ರಾಯರಿಗೆ ಜಯವಾಗಲಿ, ಜಯವಾಗಲಿ. ಮಹಾರಾಣಿ ಗೌತಮಿ ಬಾಯಿ ಅವರಿಗೆ ಜಯವಾಗಲಿ, ಜಯವಾಗಲಿ. ಯುವರಾಜ ಖಂಡೇರಾಯರಿಗೆ ಜಯವಾಗಲಿ, ಜಯವಾಗಲಿ. ಯುವರಾಣಿ ಅಹಿಲ್ಯಾದೇವಿ ಅವರಿಗೆ ಜಯವಾಗಲಿ, ಜಯವಾಗಲಿ. ಮಲ್ಹಾರಿ ರಾಯನ ಹೋಳ್ಕರನ ಹಾರಕ್ಕೆ ಅಹಿಲಾ ಮಾಣಿಕ್ಯ ಬೆಸಗೊಂಡಿತೋ. ಇಂದೂರ
ಶ್ರೀ ಕೀರ್ತಿ ನಭಕೇರಿತೋ ಇಂದೂರ ಶ್ರೀ ಪುಣ್ಯ ಫಲವಾಯಿತೋ ಇಂದೂರ ನಾಡೆಲ್ಲ ಬೆಳಗಾಯಿತೋ ಮಲ್ಹಾರಿ ರಾಯನ ಸುತ ಕಂಡೇರಾಯ ಅಹಿಲಾ ವೈವಾಹ ಮುಖವಾಯಿತೋ ಇಂದೂರ ಶ್ರೀ ಕೀರ್ತಿ ಗರಿಗೆದರಿತೋ ಅಹಿಲ್ಯ, ವಿದ್ಯೆ ಸರ್ವತ್ರ ಸಾಧನಂ. ಲೋಕದ ಜ್ಞಾನ ತಿಳಿಯಬೇಕಾದರೆ ನಮ್ಮ ಜ್ಞಾನ ಬೆಳೆಯಬೇಕು. ನಾವು ಜ್ಞಾನವಂತರಾಗಿ ಸುಜ್ಞಾನ ಜೀವನದಲ್ಲಿ ಬೆರೆತು ಹೋಗಬೇಕು. ಈ ಸಾಧನೆಗೆ ಬೇಕಾದದ್ದು ವಿದ್ಯೆ. ವಿದ್ಯೆ ಇಲ್ಲದ ಮೇಲೆ ಅಂಧಕಾರ ಜೀವನವನ್ನು ಸಾಗಿಸಬೇಕಾಗುತ್ತದೆ. ನಮಗೆ ನಾವೇ ಬೆಳಕಾಗಬೇಕಾದರೆ ವಿದ್ಯಾವಂತರಾಗಬೇಕು. ಅಹಿಲ್ಯ, ನೆನಪಿರಲಿ, ರಾಜಗದ್ದುಗೆ ಸುಖದ ಸುಪ್ಪತ್ತಿಗೆಯಲ್ಲ, ಅದು ಮುಳ್ಳಿನ ಹಾಸಿಗೆ. ರಾಜ್ಯವನ್ನಾಳುವವರು ಸದಾ ಎಚ್ಚರದಿಂದಿರಬೇಕು. ಪ್ರತ್ಯಕ್ಷವಾಗಿ ಕಂಡರೂ ಪರಾಮರ್ಶಿಸಬೇಕು. ಸತ್ಯವನ್ನೇ ಎತ್ತಿ ಹಿಡಿಯಬೇಕು. ಅಹಿಲ್ಯ, ಆ ವಿದ್ಯಾದೇವತೆ ನಿನಗೆ ಒಲಿದಿದ್ದಾರೆ. ನಿನಗೆ ಮಂಗಳವಾಗಲಿ. ಹಾಗೆ ಆಗಲಿ ಪೂಜ್ಯರೇ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ. ಕಲಿತಳೈ ಘನ ವಿದ್ಯ ಹಲವನು ಕಲಿತಳೈ ನಿಜ ರಾಜತಂತ್ರವಾ ಕಲಿತಳೈ ರಾಜಸ್ವ ಬೆಡಗಿನರ್ಥ ಶಾಸ್ತ್ರವಾ ಕಲಿತಳೈ ರಾಜಸ್ವ ಬೆಡಗಿನರ್ಥ ಶಾಸ್ತ್ರವಾ ಕಲಿತಳೈವರೇ ಖಡ್ಗ ವಿದ್ಯೆಯ ಬಲುಮೆಯೊಳಗಡೆ ತುರಗ ವಿದ್ಯೆಯ ಮೆಲುತನದ ಅಹಲ್ಯೆ ಸಂದಳು ರಾಜನೀತಿಯಂ ಸಂದಳು ರಾಜನೀತಿಯಂ ಕಲಿತಳೈ ಘನ ವಿದ್ಯ ಹಲವನು ಕಲಿತಳೈ ನಿಜ ರಾಜತಂತ್ರವಾ. ಅಹಿಲ್ಯಾದೇವಿ, ಚಳಿ, ಗಾಳಿ, ಮಳೆ, ಗುಡುಗು, ಸಿಡಿಲುಗಳಿಗೆ ಎದೆಗೊಟ್ಟು ದುಡಿಯುವ ನಮ್ಮ ರೈತನ ಬದುಕು ಮೊದಲು ಹಸನಾಗಬೇಕು. ರೈತ ನಮ್ಮ ದೇಶದ ಬೆನ್ನೆಲುಬು. ರೈತ ಸಂತೋಷವಾಗಿದ್ದರೆ ನಾಡು ಸಂತೋಷವಾಗಿರುತ್ತದೆ. ಸಕಲ ಗ್ರಾಮಗಳು ಅಭಿವೃದ್ಧಿಯಾಗಬೇಕು. ನಿರುದ್ಯೋಗ ನಿವಾರಣೆಯಾಗಬೇಕು. ಅದಕ್ಕೆ ಗ್ರಾಮೋದ್ಯೋಗಕ್ಕೆ ಒತ್ತು ಕೊಡಬೇಕು. ಸಕಲ ಗ್ರಾಮಗಳು ಸುಭಿಕ್ಷವಾಗಿದ್ದರೆ ನಾಡೂ ಸುಭಿಕ್ಷವಾಗಿರುತ್ತದೆ ಮಗಳೇ. ಸರ್ವೇ ಜನಃ ಸುಖಿನೋ ಭವಂತು ಎನ್ನುವ ದಿವ್ಯ ಜ್ಞಾನವನ್ನು ನನಗೆ ತಿಳಿಸಿಕೊಟ್ಟಿರು ಗುರುಗಳೇ. ಗುರುಗಳೇ, ನಮ್ಮ ಪೂರ್ವಜರು ನಿಜಕ್ಕೂ ಧನ್ಯರು. ಕನ್ನಡ ನಾಡಿನ ನೆಲದಲ್ಲಿ ಹುಟ್ಟಿ ಬೆಳೆದು ಬಂದವರು. ನಮ್ಮ ತಂದೆಯವರು ಕನ್ನಡ ನಾಡಿನ ಬಗ್ಗೆ ಪದೇ ಪದೇ ನನಗೆ ಹೇಳುತ್ತಲೇ ಇದ್ದರು. ಹೌದೇ? ಅದನ್ನು ನಾವು ತಿಳಿದುಕೊಳ್ಳಬಹುದೇ ಅಹಿಲ್ಯಾದೇವಿ? ಗುರುಗಳೇ, ತಮಗೆ ತಿಳಿಯದ ವಿಚಾರ ಯಾವುದಿದೆ? ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದು ಬಂದವರು ಧೀರರು, ವೀರರು, ಶೂರರು. ಎಂತಹ ಸಮಯದಲ್ಲಿಯೂ ಧರ್ಮವನ್ನು ಮೀರಿ ನಡೆದವರಲ್ಲ. ಇನ್ನು ಶ್ರೀಕೃಷ್ಣ ದೇವರಾಯರು ಸರ್ವ ಧರ್ಮಗಳನ್ನು ಸಮನಾಗಿ ಕಂಡು ಹಿಂದೂ ಧರ್ಮದ ರಕ್ಷಕರಾಗಿದ್ದರು. ಹಾಗೆ ಮಹಾಸಂತ ಕನಕದಾಸರು ಕನ್ನಡ ನೆಲದ ದಾಸಶ್ರೇಷ್ಠರು. ಸಮಾಜದ ಮೇಲು ಕೀಳುಗಳನ್ನು ತೊಡೆಯಲು ಯತ್ನಿಸಿದ ಮಹಾಮಹಿಮರು. ಇಂತಹ ಪುಣ್ಯ ಪುರುಷರು ಜನಿಸಿದ ಕನ್ನಡ ನಾಡು ಎಂಥ ಪವಿತ್ರವಾದುದು ಅಲ್ಲವೇ ಗುರುಗಳೇ? ಭೇಷ್ ಮಗಳೇ, ಭೇಷ್. ನನಗೆ ಕನ್ನಡ ನಾಡಿನ ಭಾಷೆ ಸಂಸ್ಕೃತಿ ಗೊತ್ತಿದ್ದರೂ ಕೂಡ ನಿನ್ನ ಬಾಯಿಂದ ಕೇಳಿ ನನಗೆ ಬಹಳ ಹೆಮ್ಮೆ ಅನಿಸುತ್ತಿದೆ ಮಗಳೇ. ಬಹಳ ಗಹನವಾದ ವಿಚಾರದಲ್ಲಿ ಮಗ್ನರಾದಂತೆ ಇದೆ. ನನ್ನಿಂದ ನಿಮ್ಮಗಳ ಚರ್ಚೆಗೆ ತೊಂದರೆಯಾದರೆ ನಾನಿನ್ನು ಬರುತ್ತೇನೆ. ಯುವರಾಜರೇ, ಅಹಿಲ್ಯ, ನಾವಿನ್ನು ಬರುತ್ತೇವೆ. ಎಂದಿನಂತೆ ನಾಳೆ ಬರುತ್ತೇವೆ.
ಯುವರಾಜ ಖಂಡೇರಾಯರಿಗೆ ಪ್ರಣಾಮಗಳು. ರಾಣಿಯವರಿಗೆ ರಾಜ್ಯ ಕೋಶಗಳ ಮೇಲೆ ಇರುವಷ್ಟು ಆಸಕ್ತಿ ನನ್ನ ಮೇಲೆ ಇಲ್ಲವೆಂದು ತೋರುತ್ತದೆ. ನನ್ನೊಡೆಯ, ಒಂದು ಕ್ಷಣವಾದರೂ ನಿಮ್ಮ ನಗಲಿ ನಾನಿರುತ್ತೇನೆಯೇ? ಮಹಾರಾಜರ ಆಜ್ಞೆಯಂತೆ ಇಂದೋರು ಸಂಸ್ಥಾನದ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೆ ಅಷ್ಟೇ. ಸದಾ ಕಾಲ ನೀನು ಸಂಸ್ಥಾನದ ಬಗ್ಗೆ ಚಿಂತಿಸುತ್ತಿರೋ, ನನ್ನ ಬಗ್ಗೆ ಚಿಂತೆ ಮಾಡಬೇಡ. ಹೆಸರಿಗೆ ಮಾತ್ರ ನಾನು ಯುವರಾಜ, ಆದರೆ ಅಧಿಕಾರ ನಿನ್ನ ನಡೆಯಲಿ ನಡೆಯುತ್ತೆ. ಅದೆಷ್ಟು ದಿನ ನಡೆಯುತ್ತದ ನಾನು ನೋಡು. ಖಂಡೇರಾಯ, ಪೂಜ್ಯರು ಬರಬೇಕು ಬರಬೇಕು. ನೀನು ಮುಂದೆ ರಾಜ್ಯವಾಳಬೇಕಾದವನು. ಹೀಗೆ ಪ್ರಜೆಗಳ ದೃಷ್ಟಿಯಲ್ಲಿ ನಿಕೃಷ್ಟನಾಗಿ ಹೇಗೆ ರಾಜ್ಯಭಾರ ಮಾಡುತ್ತೀಯ? ಹಿಂದೂರನ್ನು ಹೇಗೆ ರಕ್ಷಿಸುತ್ತೀಯ? ಯಾವ ಪಾಪ ಕರ್ಮದ ಫಲವಾಗಿ ನಿನ್ನನ್ನು ಹೆತ್ತನು ಖಂಡೇರಾಯ? ನೀನು ಮುಂದೆ ಇಂದೂರಿನ ಮಹಾರಾಜನಾಗಬೇಕಾದವನು. ಹೇಗೆ ಸಂಪತ್ತನ್ನು ಸಂಸ್ಥಾನವನ್ನು ರಕ್ಷಿಸುತ್ತೀಯ? ಹೇಗೆ ಜನರನ್ನು ಪಾಲಿಸುತ್ತೀಯ? ಹೇಗೆ ಜನಾನುರಾಗಿ ಆಗುತ್ತೀಯ ಖಂಡೇರಾಯ? ಏನು? ನಾನು ಮಹಾರಾಜನೇ? ನಿಮ್ಮಗಳ ದೃಷ್ಟಿಯಲ್ಲಿ ನಾನು ಕೊಡೋಕ ಹೆಣ್ಣು ಬಾತ? ಎಲ್ಲಿಂದಲೋ ಬಂದ ಈ ಅಹಿಲೆಗೆ ನಿಮ್ಮ ಆದರ ಗೌರವ, ನಿಮ್ಮಗಳ ದೃಷ್ಟಿಯಲ್ಲಿ ಮಗನೆಂಬ ಮಮಕಾರ ಕಿಂಚಿತ್ತೂ ಇಲ್ಲವೇ? ನಾನೇನು, ನನ್ನ ಶಕ್ತಿ ಏನು ಎಂಬುದನ್ನು ಸತ್ಯದಲ್ಲೇ ತೋರಿಸುತ್ತೇನೆ. ದಯಮಾಡಿ ನನ್ನನ್ನು ಕ್ಷಮಿಸಿ. ಅವರನ್ನು ಪಾಲಿಸುವುದರಲ್ಲಿ ನನ್ನದೂ ತಪ್ಪಿದೆ. ಆದರೆ ನಿಮಗೊಂದು ವಾಗ್ದಾನ ನೀಡುತ್ತೇನೆ. ಮುಂದೆ ಎಂದೂ ಹೀಗಾಗದಂತೆ ನೋಡಿಕೊಳ್ಳುತ್ತೇನೆ. ಅದು ನನ್ನ ಜವಾಬ್ದಾರಿ. ನಿಮ್ಮ ಸೇವೆಯನ್ನು ಮಾಡುವ ಅವಕಾಶವನ್ನು ನನಗೆ ಕೊಡಿ. ಬನ್ನಿ, ನೆಮ್ಮದಿಯಿಂದ ವಿಶ್ರಾಂತಿ ಪಡೆಯುವಿರಂತೆ. ವಿಶ್ರಾಂತಿ? ಎಲ್ಲಿಯ ವಿಶ್ರಾಂತಿ, ಎಲ್ಲಿಯ ನೆಮ್ಮದಿ? ನಮ್ಮ ಕಣ್ಣೆದುರೇ ನಮ್ಮ ಕುಮಾರ ಹೀಗೆ ಕುಲಕಂಟಕನಾಗಿ ಬದಲಾಗಿ ನಮ್ಮ ವಂಶದ ಗೌರವವನ್ನೇ ಹಾಳು ಮಾಡಿದೆ. ಇಂತಹ ಕುಲಘಾತಕನಿಗೆ ಜನ್ಮ ನೀಡಿದ ನಾವುಗಳು ಮಹಾಪಾಪಿಗಳು. ಅಹಿಲ್ಯ, ಮಹಾಪಾಪಿಗಳು. ಅಹಿಲ್ಯ, ನಿನ್ನಲ್ಲಿರುವ ಜನಪರ ಕಾಳಜಿಯ ಕೊಂಚ ಭಾಗ ನಮ್ಮ ಖಂಡೇರಾಯನಲ್ಲಿದ್ದರೆ ನಾವು ಎಷ್ಟು ನೆಮ್ಮದಿಯಿಂದ ಇರುತ್ತಿದ್ದೆವು. ಇರಲಿ ಬಿಡು ಮಗಳೇ, ನನ್ನಲ್ಲಿರುವ ಅಪಾರ ಸಂಪತ್ತನ್ನ ನಿನಗೆ ನೀಡುತ್ತೇನೆ. ನಿನ್ನ ಜನಪರ ಕಾಳಜಿಗೆ ಅದನ್ನು ಬಳಸಿಕೊ. ನಿನ್ನ ಹೊಟ್ಟೆಯಲ್ಲಿ ನಮ್ಮ ವಂಶದ 2ನೇ ಕುಡಿ ಬೆಳೆಯುತ್ತಿದೆ. ನಿನ್ನಿಂದಾದರೂ ನಮ್ಮ ವಂಶದ ಕೀರ್ತಿ ಚಿರಸ್ಥಾಯಿಯಾಗಲಿ ಮಗಳೇ, ಚಿರಸ್ಥಾಯಿಯಾಗಲಿ. ಅಹಿಲ್ಯ, ಇನ್ನು ಮುಂದೆ ನೀನು ಈ ಭಂಡಾರದ ಅಧಿಪತಿ, ಈ ಇಂದೋರು ಸಂಸ್ಥಾನದ ಅಧಿಪತಿ. ಧೈರ್ಯದಿಂದ, ಆತ್ಮವಿಶ್ವಾಸದಿಂದ ರಾಜ್ಯಾಡಳಿತದ ಸೂತ್ರವನ್ನು ಹಿಡಿದು ಮುಂದುವರಿಸಿಕೊಂಡು ಹೋಗು. ಆ ಮಹಾ ಪ್ರಳಯ ರುದ್ರನಾದ ತ್ರಯಂಬಕೇಶ್ವರನ ಆಶೀರ್ವಾದ, ಶ್ರೀರಕ್ಷೆ ಸದಾ ನಿನ್ನ ಮೇಲೆ ಇರಲಿ ತಾಯಿ. ನಿನ್ನ ಸೌಭಾಗ್ಯವನ್ನು ನೀನೇ ರಕ್ಷಿಸಿಕೊ. जय हे जय हे जय 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 हे जय हे जय हे जय 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 हे. ಇಂದೋರು ಮಹಾರಾಜರಿಗೆ ಏನಾಗಿದೆ? ರಾಜ್ಯದ ಸಕಲ ಆಡಳಿತ ಸೂತ್ರಗಳನ್ನೆಲ್ಲ ನಿನ್ನೆ ಮೊನ್ನೆ ಬಂದ ಏನೂ ಅರಿಯದ ಅಹಿಲ್ಯ ಕೊಟ್ಟಿದ್ದಾರಲ್ಲ, ನಮ್ಮನ್ನು ಕೈಲಾಗದವರಂತೆ ಕಾಣುತ್ತಿದ್ದಾರೆ.
ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಎಂಬಂತಾಗಿದೆ ನಮ್ಮ ಪರಿಸ್ಥಿತಿ. ಅವರ ದೃಷ್ಟಿಯಲ್ಲಿ ನಾವು ಲಂಚಕೋರರು, ದಗಾಕೋರರು, ವಂಚಕರು, ಮೋಸಗಾರರು, ಪಿತೂರಿಗಾರರು. ಛೆ! ಆ ಅಹಿಲ್ಯ ನಮ್ಮಿಂದ ಕಲಿತ ವಿದ್ಯೆಯನ್ನು ನಮಗೇ ತಿರುಗುಬಾಣವಾಗಿ ಬಿಡುತ್ತಿದ್ದಾಳೆ. ಇದನ್ನು ಹೀಗೆ ಬಿಟ್ಟರೆ ಇಂದೂರಿನಲ್ಲಿ ನಮಗೆ 3 ಕಾಸಿಗೂ ಬೆಲೆ ಸಿಗೋದಿಲ್ಲ. ಆದಷ್ಟು ಬೇಗ ಇದಕ್ಕೆ ಇತಿಶ್ರೀ ಹಾಡಲೇಬೇಕು. ಇತಿಶ್ರೀ ಹಾಡಲೇಬೇಕು. ರಾಣೋಜಿ, ಚೊಕ್ಕೋಜಿ, ಗಂಗಾಧರ ಪಂತರೇ, ನೀವು ಬುದ್ಧಿವಂತರು, ವಿಚಾರವಂತರು. ಒಟ್ಟಿನಲ್ಲಿ ಎಂದಿನಂತೆ ಆಡಳಿತ ಸೂತ್ರಗಳು ನಮ್ಮ ಕೈವಶವಾಗಬೇಕು. ಚೌಂಡಿ ಗ್ರಾಮದ ಪಟೇಲ ಮಾಣಿಕ್ಕೋಜಿ ಶಿಂದೆ, ಅವನ ಮಗಳು ದಿಟ್ಟದೆಯ ಹೆಣ್ಣು. ಈ ಮಾತುಗಳನ್ನ ಮೆಚ್ಚಿ ನಮ್ಮ ಬಾಜಿರಾವ್ ಪೇಶ್ವೆಯವರು ದಂಡನಾಯಕರಾಗಿದ್ದ ಮಲ್ಹಾರಿ ರಾಯರ ಮಗ ಕಂಡೇ ರಾಯನಿಗೆ ವಿವಾಹ ಮಾಡಿಸಿ ಇಂದೂರು ಸಂಸ್ಥಾನಕ್ಕೆ ಪಟ್ಟಾಭಿಷೇಕ ಮಾಡಿ ನಮ್ಮನ್ನು ಕೈಲಾಗದ ಹೇಡಿಗಳಾಗಿಸಿ ಬಿಟ್ರು ಆ ಬಾಜಿರಾವ್ ಪೇಶ್ವೆಯವರು. ಇವರಿಗೆ ಅವರೇ ಸರಿಯಾದವರು. ಯಾರು ದಿವಾನರೇ, ಯಾರು? ಅಯ್ಯೋ, ಬೇಗ ಹೇಳಿ ದಿವಾನರೇ, ನನ್ನ ಮೈ ಕೊತನೇ ಕುದಿಯುತ್ತಿದೆ. ಬದುಕಲು ಆಗದೆ, ಸಾಯಲು ಆಗದೆ ಒದ್ದಾಡುತ್ತಿದ್ದೇನೆ. ನೀವು ಹೀಗಲೇ ಹೇಳದೆ ಹೋದರೆ ಇದು ಈ ಬಾಕುವಿನಿಂದ ನನ್ನನ್ನು ನಾನು ಇರಿದುಕೊಂಡು ಪ್ರಾಣ ಬಿಡುತ್ತೇನೆ. ಇರಿದುಕೊಂಡರೆ ಪ್ರಾಣ ಹೋಗುತ್ತದೆ, ಆಸೆ ಈಡೇರುತ್ತೇನು? ಅಂತರ್ಪಿಶಾಚಿಗಳಾಗಿ ಅಲೆಯುತ್ತೀರಾ ಅಷ್ಟೇ. ಬನ್ನಿ ಚಂದಾವತರೆ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ನಾವುಗಳು ನಿಮ್ಮ ದಾರಿಯನ್ನೇ ಎದುರು ನೋಡುತ್ತಿದ್ದೆವು. ಬನ್ನಿ. ನಿಮ್ಮಿಂದ ತುರ್ತು ಕರೆ ಬಂದಾಗಲೇ ಯಾವುದೋ ಮಹತ್ತರ ಕಾರ್ಯವಿರಬೇಕೆಂದು ಕೂಡಲೇ ಹೊರಟು ಬಂದೆವು. ರಾಮಾಪುರದ ಮಹಾರಾಜರು ತಮ್ಮ ಮೇಲೆ ಇಟ್ಟಿರುವ ಕಾಳಜಿಗೆ ಎಂತವರು ಕೂಡ ಸೈ ಎನ್ನಲೇಬೇಕು. ಇರಲಿ, ಮೊದಲು ವಿಶ್ರಾಂತಿ ಪಡೆದುಕೊಳ್ಳಿ, ನಂತರ ಮಾತಾಡೋಣ. ವಿಶ್ರಾಂತಿ ದೇಹಕ್ಕೆ ಸಿಗಬಹುದು, ಪರಂತು ಮನಸ್ಸಿಗೆ ಸಿಗಲು ಸಾಧ್ಯವಿಲ್ಲ. ಮೊದಲು ನಮ್ಮಿಂದ ಏನಾಗಬೇಕು ಹೇಳಿ. ಮಹಾರಾಜರು ನಾನು ಹೇಳುವುದನ್ನ ಗಮನವಿಟ್ಟು ಕೇಳಬೇಕು. ಇಂದೂರಿನ ಕಂದಾಯ ಅಧಿಕಾರಿಗಳ ಮೇಲೆ ನಮ್ಮ ಹಿಡಿತವಿತ್ತು. ಆ ದರೋಡೆಕೋರರಾದ ಪಿಂಡಾರಿಯವರು ಅಧಿಕಾರಿಗಳನ್ನ, ಶ್ರೀಮಂತರನ್ನ ದೋಚುತ್ತಿದ್ದರು. ಇದರಲ್ಲಿ ನಮಗೆ ಬರಬೇಕಾದ ಪಾಲನ್ನು ಖರ್ಚು ತಪ್ಪದೆ ತಂದು ಕೊಡುತ್ತಿದ್ದರು. ಆದರೆ ಆ ರಾಣಿಯ ಹಿರಿಯ ಯಾರೋ ಯಶವಂತರಾವ್ ಪಣಸೆಯನ್ನು ನೇಮಿಸಿದ್ದಾರೆ. ಆ ಕುನ್ನಿ ನಮ್ಮ ಪಿಂಡಾರಿಯವರೆಗೆ ಯಮನಾಗಿ ಕಾಡುತ್ತಿದ್ದಾನೆ. ಇದನ್ನು ನೀವು ತಡೆಯಬೇಕು. ಸಾಧ್ಯವಾದರೆ ಆ ಕುನ್ನಿಯನ್ನು ಮುಗಿಸಿ ಇಡೀ ಇಂದೋರಿನ ಮೇಲೆ ಆಕ್ರಮಣ ಮಾಡಿ ವಶ ಮಾಡಿಕೊಳ್ಳಬೇಕು. ಇದರಿಂದ ನಮಗೇನು ಲಾಭ? ಇಂದೋರು ಸಂಸ್ಥಾನ ನಿಮಗೆ. ಶಬಾಷ್! ಆದರೆ ನೀವು ನಾಡದ್ರೋಹಿಗಳಾಗುವುದಿಲ್ಲವೇ? ಇಂದೋರ್ ನಮ್ಮದಾದ ಮೇಲೆ ನಾವು ಹೇಗೆ ನಾಡದ್ರೋಹಿಗಳಾಗುತ್ತೇವೆ ಮಹಾರಾಜರೇ? ನಾವು ಗೆದ್ದ ಮೇಲೆ ಅದು ನಮ್ಮದಾಗುತ್ತದೆ. ನಿಮ್ಮದು ಹೇಗಾಗುತ್ತದೆ? ಅಲ್ಲೇ ಇರೋದು ನೋಡಿ. ನಮ್ಮಗಳ ಸಹಕಾರವಿಲ್ಲದಿದ್ದರೆ ನೀವು ಗೆಲ್ಲಲು ಅಸಾಧ್ಯ. ಆ ರಾಣಿಯ ಕಿಲ್ಲರನ್ನು ಸಾಮಾನ್ಯನೆಂದು ಭಾವಿಸಬೇಡಿ. ಅಷ್ಟೇ ಅಲ್ಲದೆ ಇಂದೂರು ಸೈನ್ಯದ ಎಲ್ಲ ಗುಪ್ತ ಮಾಹಿತಿಗಳು ನಮಗೆ ಗೊತ್ತಿದೆ. ಇದಕ್ಕೆ ಪರಿಯಾಗಿ ನೀವು ನಮಗೆ ಇಂದೂರಿನ ಅರ್ಧ ರಾಜ್ಯವನ್ನು ಕೊಡಬೇಕು. ಇದಕ್ಕೆ ಒಪ್ಪಿದರೆ ಸರಿ, ಇಲ್ಲವಾದರೆ ಇಂದೂರನ್ನು ಕೊಳ್ಳೆ ಹೊಡೆಯಲು ಕಾಯುತ್ತಿರುವ ನಮ್ಮ ಬಾಜಿರಾವ್ ಪೇಶ್ವೆ ಅವರ ತಮ್ಮ ಇದ್ದೇ ಇದ್ದಾರಲ್ಲ ಚಂದಾವತರೆ. ಹಾಗೆ ಆಗಲಿ. ಆದರೆ ಈ ನಮ್ಮ ಒಳಸಂಚಿನ ಗುಟ್ಟು
ಯಾವುದೇ ಕಾರಣಕ್ಕೂ ಆ ರಘುನಾಥ ರಾಯನಿಗೆ ತಿಳಿಯಕೂಡದು. ಒಂದು ವೇಳೆ ತಿಳಿದರೆ ಆ ತಿಳಿಯಿತು ತಿಳಿಯಿತು. ಒಂದು ವೇಳೆ ನೀವು ನನಗೆ ದ್ರೋಹ ಮಾಡಿದರೆ? ಪಂತರೆ, ಕೊಟ್ಟ ಮಾತಿಗೆ ತಪ್ಪಲಾರೆ, ಅಂಜಿ ಬದುಕಲಾರೆ. ನೆನಪಿರಲಿ, ಆ ಅಹಿಲ್ಯ ಬಹಳ ಆಲೋಚಿಸಿ ತೀರ್ಮಾನ ತೆಗೆದುಕೊಳ್ಳುತ್ತಾಳೆ. ಮಲ್ಲಾರಿ ರಾಯರೊಡನೆ ಅನೇಕ ಯುದ್ಧಗಳಲ್ಲಿ ಭಾಗವಹಿಸಿ ಜಯ ತಂದುಕೊಟ್ಟವಳು ಆಕೆ. ಅಹಿಲ್ಯ ರಣರಂಗದಲ್ಲಿ ಸಾಕ್ಷಾತ್ ದುರ್ಗೆ. ಆಕೆಯನ್ನು ಸಾಮಾನ್ಯ ಹೆಣ್ಣೆಂದು ತಾತ್ಸಾರ ಮಾಡದಿರಿ. ಗೊತ್ತಿದೆ ಗೊತ್ತಿದೆ ಚಂದಾವತರೆ. ನಾನು ಕೊಡುವ ಯಾವುದೇ ಸಲಹೆಗಳು ಅಷ್ಟು ಸುಲಭಕ್ಕೆ ಒಪ್ಪುವಳಲ್ಲ. ಆದರೆ ನಿಮ್ಮಗಳ ಸಹಕಾರದಿಂದ ಇಂದೂರಿನ ಅರ್ಧ ರಾಜ್ಯ ನನ್ನದಾಗಬೇಕು. ಮತ್ತೊಂದು ವಿಚಾರ, ಹಿಂದೆ ಖಂಡೇರಾಯನ ಬಳಿ ಹೋಗಿ ಆ ಯುವರಾಣಿಯ ಮೇಲೆ ಈ ಯುವರಾಜನನ್ನು ಎತ್ತಿ ಕಟ್ಟಿ ಇಡೀ ಇಂದೂರು ಕಾಲಸ್ಥಾನವಾಗಿ ಮಾಡಿಕೊಳ್ಳುತ್ತೇನೆ. ಇಂದೂರು ನನ್ನದಾಗಿಸಿಕೊಳ್ಳುತ್ತೇನೆ. ನಾವೆಲ್ಲರೂ ಒಂದಾಗಿರುವಾಗ ಏ ಇಂದೋರ್ ಅರ್ಧ ರಾಜ್ಯ ನಿಮ್ಮದೇ. ನಮ್ಮದು ನಿಮ್ಮದು. ತಾತ್ಯಾಜಿಯವರಿಗೆ ಪ್ರಣಾಮಗಳು. ಹೋ ದಿವಾನರೇ, ಚಂದ. ಹೇಗೆ ಸಾಗಿದೆ ನಿಮ್ಮ ಈ ಭಂಡಾರದ ಕೆಲಸ? ಭಂಡಾರದ ಸಂಪೂರ್ಣ ಜವಾಬ್ದಾರಿ ಅಹಿಲ್ಯಾದೇವಿಯವರದಾದ ಮೇಲೆ ಅರಮನೆ ಅನಗತ್ಯ ಖರ್ಚುಗಳು ಸಂಪೂರ್ಣವಾಗಿ ನಿಂತು ಹೋಗಿದೆ. ಅಲ್ಲದೆ ರಾಜ ಭಂಡಾರದ ಆದಾಯ ಮೊದಲಿಗಿಂತ 2 ಪಟ್ಟು ಹೆಚ್ಚಾಗಿದೆ. ಏನು ಆದಾಯ 2 ಪಟ್ಟು ಹೆಚ್ಚಾಗಿದೆಯೇ? ಹೌದು. ಮಲ್ಲಾರಿ ಮಹಾರಾಜರೇ ಅಹಿಲ್ಯಾದೇವಿಯ ಸಲಹೆಗೆ ಬಹಳ ಬೆಲೆ ಕೊಡುತ್ತಿದ್ದಾರೆ. ಮಹಾರಾಜರು ಸಹ ತಮ್ಮ ಸ್ವಂತ ಖರ್ಚಿನ ಮಿತಿಯನ್ನು ದಾಟುವಂತಿಲ್ಲ. ಅಲ್ಲದೆ ರಾಜ್ಯದ ಜನಪರ ಯೋಜನೆಗಳಿಗೆ ಭಂಡಾರದ ಯಾವುದೇ ಮಿತಿ ಇಲ್ಲ. ನಡೆಯಲಿ ನಡೆಯಲಿ. ಇಲ್ಲಿವರೆಗೂ ತಮ್ಮದು ನಡೆಯುತ್ತದೋ ನಡೆ. ನಾವೀಗ ಬಂದ ವಿಚಾರ 100 ಫಿರಂಗಿಗಳಿಗೆ ಎರಕ ವಹಿಸಬೇಕಾಗಿತ್ತು. ಅದಕ್ಕಾಗಿ ತಮ್ಮಿಂದ ಹಣ ಬೇಕಿತ್ತು. ಈಗಾಗಲೇ ಅಹಿಲ್ಯಾದೇವಿಯವರು ಹಣ ಮಂಜೂರು ಮಾಡಿದ್ದಾರೆ. 3 ತಿಂಗಳಲ್ಲಿ ಫಿರಂಗಿ ತೋಪುಗಳು ಸಿದ್ಧವಾಗಿರ್ಬೇಕಂತೆ. ಏನು, ಬರೇ 3 ತಿಂಗಳಲ್ಲಿ ಫಿರಂಗಿ ತೋಪುಗಳು ಸಿದ್ಧವಾಗಿರಬೇಕಂತೇನು? ಹಾಗೇ ನಾವುಗಳು ಪ್ರಯತ್ನಿಸುತ್ತೇವೆ. ನಾವಿನ್ನು ಬರುತ್ತೇವೆ. ಶಿವರಾಜರು ಬರಬೇಕು. ಹೇಳಿ ಕಳಿಸಿದರೆ ನಾನೇ ಬರುತ್ತಿದ್ದೆ. ನನಗೆ ತುರ್ತಾಗಿ ಹಣ ಬೇಕಾಗಿತ್ತು. ಅದಕ್ಕಾಗಿ ನಾನೇ ಬಂದೆ. ಹಣವೇ? ತಾಳಿ ಲೆಕ್ಕ ನೋಡುತ್ತೇನೆ. ಯುವರಾಜರೇ, ಈಗಾಗಲೇ ತಮ್ಮ ವಾರ್ಷಿಕ ವೇತನದ ಮಿತಿ ತಮಗೆ ಸಂದಾಯವಾಗಿದೆ. 2 ತಿಂಗಳಲ್ಲಿ ತಾವು ಹೌದು, ಪಡೆದಿರಬಹುದು. ಅದು ಖರ್ಚಾಯಿತು. ನನಗೆ ಮತ್ತೆ ಹಣ ಬೇಕಾಗಿದೆ. ನನ್ನ ಹೆಸರಿನಲ್ಲಿ ಲೆಕ್ಕವನ್ನು ಬರೆದು ಹಣವನ್ನು ಜಮಾ ಮಾಡಿ. ಕ್ಷಮಿಸಿ, ಭಂಡಾರದ ಸಂಪೂರ್ಣ ಜವಾಬ್ದಾರಿ ಅಹಿಲ್ಯಾದೇವಿಯವರು. ಅವರು ಹೇಳಿದರೆ ಮಾತು ಕೊಡುತ್ತೇನೆ. ಇದು ಅಹಿಲ್ಯಾದೇವಿಯವರ ಕಟ್ಟಾಜ್ಞೆ. ಏನು? ಅಹಿಲ್ಯಾದೇವಿಯ ಕಟ್ಟಾಜ್ಞೆ? ನಾನು ಈ ಇಂದೂರಿನ ಯುವರಾಜ, ಮುಂದಿನ ಮಹಾರಾಜ. ಇಡೀ ಭಂಡಾರ ನನ್ನದು. ನನಗೆ ಬೇಕಾದಷ್ಟು ಖರ್ಚು ಮಾಡುತ್ತೇನೆ. ಇದನ್ನು ತಡೆಯಲು ಆ ಯುವರಾಣಿಗೆ ಏನಿದೆ ಅಧಿಕಾರ? ಇದೆ. ಅರಮನೆಯಲ್ಲಿ ರಾಜಾಜ್ಞೆ ಎಲ್ಲರಿಗೂ ಅನ್ವಯ. ನನಗೂ ಅಷ್ಟೇ, ನಿಮಗೂ ಅಷ್ಟೇ,
ಮಹಾರಾಜರಿಗೂ ಅಷ್ಟೇ. ಒಂದು ವೇಳೆ ನಿಮಗೆ ಹಣ ಬೇಕೇ ಎಂದ ಪಕ್ಷದಲ್ಲಿ ಮಹಾರಾಜರಿಂದ ಒಪ್ಪಿಗೆ ತನ್ನಿ. ಅಹಿಲ್ಯ, ನನ್ನ ತಂದೆಯ ತಲೆ ಕೆಡಿಸಿ ಈ ನಿಯಮವನ್ನು ಜಾರಿಗೆ ತಂದವಳು ನೀನೇ ಎಂಬುದು ನನಗೆ ತಿಳಿದಿದೆ. ಅದು ನಿಮ್ಮ ದೃಷ್ಟಿಯಲ್ಲಿ. ಭಂಡಾರದ ಹಣ ಜನರ ತೆರಿಗೆಯ ಹಣ. ರಾಜ ಮನೆತನದವರ ವಿಲಾಸಕ್ಕಲ್ಲ, ಭೋಗಕ್ಕಲ್ಲ, ಮದುವೆ ಮಾವಿನಿಯರಿಗೆ ಸುರಿಯುವುದಕ್ಕಲ್ಲ. ಸಾಕು ಮಾಡು ನಿನ್ನ ಮಾತು. ರಾಜ್ಯಟಿಗೆ ಹೇಳಿ ಈಗ ಹಣವನ್ನು ಕೊಡಿಸು. ಅದು ನನ್ನ ಮಿತಿಯಲ್ಲಿ ಇಲ್ಲ. ನಾನು ನಿನ್ನ ಪತಿ. ನಾನು ಸತಿ ಧರ್ಮವನ್ನು ಪಾಲಿಸುತ್ತೇನೆ. ನಾನು ನಿನ್ನನ್ನು ತ್ಯಜಿಸಬೇಕಾಗುತ್ತದೆ. ಕಾಯ ವಾಚ ಮನಸ ನೀವೇ ನನ್ನ ಪತಿದೇವರು. ಹೋಗಲಿ, ಭಂಡಾರದ ಹಣ ಬೇಡ, ನಿನ್ನ ಹಣ ಕೊಡು. ಇದೆ, ಆದರೆ ಕೊಡುವುದಿಲ್ಲ. ಜನಗಳ ಹಿತಕ್ಕಾಗಿದ್ದರೆ, ಬಡವರ ಕಲ್ಯಾಣಕ್ಕಾಗಿದ್ದರೆ, ರೈತಾಪಿ ಜನಗಳ ಕಷ್ಟಕ್ಕಾಗಿದ್ದರೆ ಖಂಡಿತ ಕೊಡುತ್ತಿದ್ದೆ. ಆದರೆ ನೀವು ಖರ್ಚು ಮಾಡುತ್ತಿರುವುದು ನಿಮ್ಮ ವಿಲಾಸಕ್ಕೆ, ಆ ನಿಮ್ಮ ಯವನ ನರ್ತಕಿಯರ ಸಂತೋಷ ಕೂಟಕ್ಕೆ. ಸಾಕು ಮಾಡೋ ಇಲ್ಲಿಯ ನಿನ್ನ ಉದ್ದಟತನದ ಮಾತುಗಳನ್ನು. ಅದು ನನ್ನ ಸ್ವಂತ ವಿಷಯ. ಆದರೆ ನೀವು ಈ ನಾಡಿನ ಪ್ರಭು ಎನ್ನುವುದನ್ನು ಮರೆಯಬೇಡಿ. ಯುವರಾಜರಾಗಿ ಯಾವ ಜನಹಿತ ಕಾರ್ಯ ಮಾಡಿದ್ದೀರಿ? ಯಾರ ಕಷ್ಟ ನಿವಾರಿಸಿದ್ದೀರಿ? ಯಾರ ಕಣ್ಣೀರನ್ನು ಒರೆಸಿದ್ದೀರಿ? ನಿಮ್ಮ ಈ ಮೋಜು ಮಸ್ತಿಗಾಗಿ ನಾನು ಹಣವನ್ನು ಕೊಡುವುದಿಲ್ಲ. ಹಣ ಕೊಡುವುದಿಲ್ಲವೇ? ಇಲ್ಲ ಇಲ್ಲ ಇಲ್ಲ, ಖಂಡಿತ ಕೊಡಲಾಗುವುದಿಲ್ಲ. ಹಣ ಕೊಡುವುದಿಲ್ಲವೇ? ಹಣ ಕೊಡುವುದಿಲ್ಲವೇ? ಲೆಕ್ಕವಂತೆ ವೇತನವಂತೆ ಈ ಪುಸ್ತಕ ಇದ್ದರೆ ತಾನೇ ಲೆಕ್ಕ. ಏನಿದು ನಿಮ್ಮ ದುರ್ವರ್ತನೆ? ಕಾನೂನನ್ನು ಮಾಡಿದವರು ಕಾನೂನನ್ನು ಪಾಲಿಸಲೇಬೇಕು. ಅದು ಜನಗಳಿಗೆ ಮಾತ್ರವಲ್ಲ, ಕಾನೂನನ್ನು ಮಾಡಿದವರಿಗೂ ಅನ್ವಯ. ನೀವು ಕಾನೂನನ್ನು ಉಲ್ಲಂಘಿಸಿದ್ದೀರಿ. ಇದಕ್ಕೆ ದಂಡದ ರೂಪವಾಗಿ 1 ವರ್ಷ ರಾಜ ವೇತನವನ್ನು ಕಡಿತಗೊಳಿಸಿದ್ದೇನೆ. ನನಗೆ ದಂಡವೇ? ಕಾನೂನನ್ನು ಉಲ್ಲಂಘಿಸಿದರೆ ನಿಮಗೂ ದಂಡ, ನನಗೂ ದಂಡ, ಮಹಾರಾಜರಿಗೂ ದಂಡ. ಅಹಿಲ್ಯ, ಖಂಡೇರಾಯ, ಅಹಿಲ್ಯ, ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ತಪ್ಪನ್ನು ತಿದ್ದಿಕೊಳ್ಳಲು ಒಂದು ಅವಕಾಶ ನೀಡಬಹುದಿತ್ತೇನೋ. ಇದರಲ್ಲಿ ನಾವು ಮಧ್ಯಪ್ರವೇಶ ಮಾಡಬಾರದು. ಯುವರಾಜರೇ, ಕೇಳಿದಿರಾ ತಾಯಿಯ ಹೃದಯಾಂತರಾಳದ ಮಾತುಗಳನ್ನು? ಇನ್ನು ಮುಂದಾದರೂ ನಾನು ಪ್ರಭು, ನೀವೆಲ್ಲ ನನ್ನ ಕೈ ಕೆಳಗೆ ಕೆಲಸ ಮಾಡುವವರು ಎನ್ನುವ ಭೇದ ಭಾವವನ್ನು ಕಿತ್ತೆಸೆಯಿರಿ. ಈ ನಾಡು ಮೆಚ್ಚುವಂತಹ ಕೆಲಸವನ್ನು ಮಾಡಿ. ಅಹಿಲ್ಯ, ದಯಮಾಡಿ ನನ್ನನ್ನು ಕ್ಷಮಿಸಿ ಬಿಡು. ನನ್ನ ತಪ್ಪಿನ ಅರಿವು ನನಗೆ ಆಗಿದೆ. ನಿನ್ನಂತಹ ಪತ್ನಿಗೆ ಒಳ್ಳೆಯ ಪತಿಯೂ ಆಗಲಿಲ್ಲ. ಈ ಇಂದೂರಿನ ಪ್ರಜೆಗಳಿಗೆ ಒಳ್ಳೆಯ ರಾಜನೂ ಆಗಲಿಲ್ಲ. ಜನರ ದೃಷ್ಟಿಯಲ್ಲಿ ತುಂಬಾ ನಿಕೃಷ್ಟನಾದೆ. ಅಹಿಲ್ಯ, ತುಂಬಾ ನಿಕೃಷ್ಟನಾದೆ. ದಯಮಾಡಿ ನನ್ನನ್ನು ಕ್ಷಮಿಸಿ. ನನ್ನೊಡೆಯ, ಭಂಡಾರದ ಹಣ ಕಾಯುವ ಕೆಲಸವನ್ನು ಮಾತ್ರ ನಾನು ಮಾಡಿದೆ. ರಾಜಾಜ್ಞೆಯನ್ನು ಮೀರದೆ ಹೋದೆ. ನನ್ನ ಕಟುವಾದ ಮಾತಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ದಯಮಾಡಿ ನನ್ನನ್ನು ಕ್ಷಮಿಸಿ ಬಿಡಿ. ಮಗನೇ ಖಂಡೇರಾಯ, ಇಂದು ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನ ತಪ್ಪಿನ ಅರಿವು ನಿನಗಾಗಿತ್ತು. ಇನ್ನು ಮುಂದಾದರೂ ಆದರ್ಶವಾಗಿ ಬಾಳು. ಮಗಳೇ ಅಹಿಲ್ಯ, ನಿನಗೆ ರಾಜ್ಯಭಾರವನ್ನು ವಹಿಸಿಕೊಟ್ಟು ನಾನು ಒಳ್ಳೆಯ ಕೆಲಸವನ್ನೇ ಮಾಡಿದೆ ಅಂತ ಎನಿಸುತ್ತೆ. ನನಗಾಗಿ ಪೇಶ್ವೆ ಮಹಾರಾಜರು ಕಾಯುತ್ತಿದ್ದಾರೆ. ನಾವು ಹಿಂದೆ ಕಾಶಿ, ಮಥುರಾ ಮೊದಲಾದ ಪ್ರದೇಶಗಳನ್ನು ಆ ಮೊಘಲರಿಂದ ವಿಮೋಚನೆಗೊಳಿಸಬೇಕು. ನಾವು ಹಿಂದೆ ಹೊರಡುತ್ತೇವೆ. ಮಗನೇ ಖಂಡೇರಾಯ, ಅಪ್ಪಾಜಿ, ಅಗತ್ಯ ಬಿದ್ದರೆ ಅಹಿಲ್ಯಳ ಸಲಹೆ ಪಡೆದಿದೆ. ಈ ಇಂದೂರು ಪ್ರಜೆಗಳ ರಕ್ಷಣೆಯ ಹೊಣೆ ನಿಮ್ಮದು. ಹಾಗೆ ಆಗಲಿ ಅಪ್ಪಾಜಿ. ನೀವು ಹೇಳಿದ ಹಾಗೆ ಇನ್ನು ಮುಂದೆ ಇಂದೂರಿನ ಜನರ ರಕ್ಷಣೆ ನನ್ನ ಹೊಣೆ. ಅಪ್ಪಾಜಿ, ನೀವು ಭರತಪುರದ ಯುದ್ಧಕ್ಕೆ ಹೊರಟಿರುವೆನೆಂದು ವಿಷಯ ತಿಳಿಯಿತು.
ನಿಮ್ಮೊಟ್ಟಿಗೆ ನಾನೂ ಸಹ ಬರಲೆ? ಮಾವನವರೇ, ನಿಮ್ಮೊಟ್ಟಿಗೆ ಹಲವು ಯುದ್ಧಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ನಾನು ನಿಮ್ಮೊಂದಿಗೆ ಬರುತ್ತೇನೆ. ಮಗಳೇ, ನಿನ್ನ ಮಕ್ಕಳ ಯೋಗಕ್ಷೇಮ? ಮಕ್ಕಳ ಯೋಗಕ್ಷೇಮ ಅತ್ತೆಯವರು ನೋಡಿಕೊಳ್ಳುತ್ತಾರೆ. ಹಾಗೆ ಆಗಲಿ. ಇಬ್ಬರು ಸಿದ್ಧರಾಗಿ ಬನ್ನಿ. ಯುವರಾಜರೇ, ಧರ್ಮ ಯಾವುದು ಶಿವನೇ, ಕರ್ಮ ಯಾವುದು ಶಿವನೇ, ಧರ್ಮ ಯಾವುದು ಶಿವನೇ, ಕರ್ಮ ಯಾವುದು ಶಿವನೇ, ಧರ್ಮ ದೇವತೆಗೆ ಕೋವಿದವೇ ಪಟ್ಟ, ಧರ್ಮ ದೇವತೆಗೆ ಕೋವಿದವೇ ಪಟ್ಟ, ಧರ್ಮ ಯಾವುದು ಶಿವನೇ, ಕರ್ಮ ಯಾವುದು ಶಿವನೇ. ಮಗಳೇ, ಶೋಕಿಸದಿರು, ಶೋಕಿಸದಿರು. ನಿನ್ನ ಪತಿ ನನ್ನ ಕುಮಾರ ವೀರ ಮರಣವನ್ನು ಹೊಂದಿದ್ದಾನೆ. ಪತಿ ವಿಯೋಗದ ಶೋಕ ಸಹಜವೇ ಅಲ್ಲವೇ ಮಾವನವರೇ? ತುಕ್ಕೋಜಿಯವರೇ, ಪ್ರಭು ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡಿ. ಮಹಾರಾಜರೇ, ಇಂದೋರನ ಪದ್ಧತಿಯ ಪ್ರಕಾರ ಅಹಿಲ್ಯಾದೇವಿಯರು ಸತಿ ಹೋಗಬೇಕು. ಗಂಗಾಧರ ಪಂತರೇ, ಏನಿದೆ ನಿಮ್ಮ ಮನಸ್ಸಿನಲ್ಲಿ? ಅಹಿಲ್ಯ ಆಡಳಿತದಲ್ಲಿ ಸಿದ್ಧಹಸ್ತಳು. ರಾಜ್ಯಾಡಳಿತದ ಸಕಲ ಸೂತ್ರಗಳು ಆಕೆಗೆ ಕರಗತವಾಗಿದೆ. ಸತಿ ಹೋಗುವುದು ಒಂದು ಅನಿಷ್ಟ ಪದ್ಧತಿ. ಪತಿ ತೀರಿದರೆ ಸತಿಯ ಸಜೀವ ದಹನ ಅಮಾನವೀಯ. ಯಾವ ಜೀವವೂ ಕೂಡ ಇದನ್ನು ಬಯಸಕೂಡದು. ಅಹಿಲ್ಯ ಸತಿ ಹೋಗಕೂಡದು, ಅಹಿಲ್ಯ ಸತಿ ಹೋಗಕೂಡದು. ಮಗಳೇ, ನೀನು ಸತಿ ಹೋಗದಿರು. ಸತಿ ಹೋಗದೆ ಹಲವಾರು ಹೆಣ್ಣು ಮಕ್ಕಳ ಬಾಳು ಬೆಳಗುವ ದೀಪವಾಗು. ನೀನು ನೀನು ಈ ಪದ್ಧತಿಯನ್ನು ವಿರೋಧಿಸು. ಮಾವನವರೇ, ನಿಮ್ಮ ಮಾತಿನಲ್ಲಿ ಸತ್ಯಾಂಶವಿದೆ. ಹೌದು, ನಾನು ಸತಿ ಹೋಗುವುದಿಲ್ಲ. ಯಾರನ್ನು ಸಹ ಸತಿ ಹೋಗಲು ಬಿಡುವುದಿಲ್ಲ. ಈ ಸತಿ ಸಹಾಗಮನ ಪದ್ಧತಿಯನ್ನು ನಾನು ವಿರೋಧಿಸುತ್ತೇನೆ. ಕ್ಷಮಿಸಬೇಕು ಪ್ರಭು, ಇವರು ನಮ್ಮ ರಾಮಾಪುರದ ಮಹಾರಾಜರು ಚೆನ್ನವತರು.
ನಮಸ್ತೆ ಅವರು ಅವರ ಮಂತ್ರಿಗಳು ಸೌಭಾಗ್ಯ ಸಿಂಹರು. ನಮಸ್ತೆ. ಇವರು ನಮ್ಮ ಇಂದೋರಿನ ರಾಣುಜಿ ಮತ್ತೆ ರುಕ್ಕೋಜಿ ಇವರು. ನಮಸ್ತೆ ನಮಸ್ತೆ. ನಿಮ್ಮನ್ನೆಲ್ಲ ನೋಡಿ ನಮಗೆ ತುಂಬಾ ತುಂಬಾ ಸಂತೋಷವಾಗುತ್ತದೆ. ನೀವೆಲ್ಲರೂ ಒಟ್ಟಿಗೆ ನಮ್ಮನ್ನು ನೋಡಲು ಬಂದ ಕಾರಣವೇನು? ವೇಟ್ ಕುಡಿಯಲು ಡ್ರಿಂಕ್ಸ್ ತೆಗೆದುಕೊಳ್ಳೋಣ, ಆಮೇಲೆ ಮಾತನಾಡೋಣ. ಕ್ಷಮಿಸಬೇಕು ಪ್ರಭು. ಪ್ರಭು, ಆ ರಾಣಿ ಅಹಿಲ್ಯಾಳ ಅಟ್ಟಹಾಸ ಮೇರೆ ಮೀರುತ್ತದೆ. ಸತ್ಯ ಮಾರ್ಗವಂತೆ, ಧರ್ಮ ಮಾರ್ಗವಂತೆ, ಭಕ್ತಿ ಮಾರ್ಗವಂತೆ, ಪ್ರಜಾಸತ್ತಾತ್ಮಕ ಮಾರ್ಗವಂತೆ. ಅವಳ ಮಾರ್ಗಗಳು ಕೇಳುತ್ತಾ ಹೋದ್ರೆ ನನಗಂತೂ ಮೈಯೆಲ್ಲ ಉರಿಯುತ್ತೆ. ಪ್ರಭು, ನೀವು ಅವಳ ಮಾರ್ಗಗಳನ್ನೆಲ್ಲ ಬಂದ್ ಮಾಡಿ ನಮಗೆ ದಾರಿ ತೋರಿಸ್ಬೇಕು. ನಿಮಗೆ ದಾರಿ ತೋರಿಸುತ್ತೇನೆ. ನಿಮ್ಮಂಥವರಿಗಾಗಿ ನಮ್ಮ ಈಸ್ಟ್ ಇಂಡಿಯಾ ಕಂಪನಿಯು ನಮ್ಮಂಥವರನ್ನು ಪ್ರಪಂಚದ ಮೂಲೆ ಮೂಲೆಗಳಿಗೂ ಕಳುಹಿಸಿಕೊಟ್ಟಿದ್ದಾರೆ. ನಿಮಗೂ ಒಳ್ಳೆಯದು ಮಾಡುತ್ತಾಳೆ, ನಮಗೂ ಒಳ್ಳೆಯದು ಮಾಡುತ್ತಾಳೆ. ನೋಡ್ಕೊಳ್ಳೆ. ಬ್ರಿಯಾನ್ ಸಾಹೇಬ್ರೆ, ಮರಾಠ ಸಾಮ್ರಾಜ್ಯದ ದಂಡನಾಯಕ ನಾನು. ಬಾಜಿರಾವ್ ಪೇಶ್ವೆಯವರು ನನಗೆ ಇಂದೂರಿನ ಸಾಮ್ರಾಜ್ಯವನ್ನು ಕೊಡುವುದರ ಬದಲು ಆ ಮಲರಿ ರಾಯರಿಗೆ ಕೊಟ್ಟಿದ್ದಾರೆ. ಅದರ ಆಡಳಿತ ಆ ಅಹಿಲ್ಯೆಗೆ ಒಪ್ಪಿಸಿದ್ದಾರೆ. ಆಕೆಯನ್ನು ನೆನೆಸಿಕೊಂಡರೆ ನನ್ನ ಮೈಯೆಲ್ಲ ಉರಿಯುತ್ತದೆ. ನಿಮಗೆ ಆ ಪೇಶ್ವೆ ತುಂಬಾ ಅನ್ಯಾಯ ಮಾಡಿದ್ದಾನೆ. ನಾವು ಸರಿ ಮಾಡುತ್ತೇವೆ. ಸಾಹೇಬ್ರೆ, ನಾನು ರಾಮಾಪುರದ ರಾಜನಾದರೂ ನನ್ನ ಪ್ರಜೆಗಳು ನನ್ನ ವಿರುದ್ಧನೇ ದಂಗೆ ಏಳುವ ಪರಿಸ್ಥಿತಿ ಬಂದಿದೆ. ನಾನು ಈ ಇಂದೋರನ್ನು ವಶ ಮಾಡಿಕೊಳ್ಳಲು ನನಗೆ ನಿಮ್ಮ ಸಹಾಯ ಬೇಕು. ನಾವು ನಿಮಗೆ ಖಂಡಿತ ಸಹಾಯ ಮಾಡುತ್ತೇವೆ. ಅಷ್ಟೇ ಅಲ್ಲ, ನಿಮಗೆ ಯುದ್ಧಕ್ಕೆ ಬೇಕಾದ ಮಜ್ಜು ಗುಂಡು ಫಿರಂಗಿಗಳನ್ನು ಕೊಟ್ಟು ಯುದ್ಧ ಮಾಡಿಸುತ್ತೇವೆ. ನೀವೆಲ್ಲರೂ ನಮ್ಮ ಕಂಪನಿ ಸರ್ಕಾರಕ್ಕೆ ನಿಷ್ಠಾವಂತರಾಗಿರ್ಬೇಕು. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ದೊರೆಗಳೇ. ನೀವೇನೇ ಕೇಳಿದ್ರು ಇಲ್ಲ ಅನ್ನೋದಿಲ್ಲ. ಒಟ್ಟಿನಲ್ಲಿ ನಮ್ಮ ಪ್ರಜೆಗಳಿಗೆ ನಮ್ಮ ಹೆಸರನ್ನ ಕೇಳಿದ್ರೆ ಗಡನೆ ನಡಗಬೇಕು. ಭಯದಿಂದ ತತ್ತರಿಸಿ ನಮ್ಮ ಕಾಲ ಬಳಿ ಬಂದು ಬಿದ್ದಿರ್ಬೇಕು. ಆಯ್ಸಿ ಹಾಗೆ ಮಾಡಿಸುತ್ತೇನೆ. ಯಾಕೆ ನೀವು ಇಷ್ಟು ಮೌನವಾಗಿದ್ದೀರಿ? ನಿಮಗೆ ನಮ್ಮ ಸಹಾಯ ಬೇಡವೇ ಮಿಸ್ಟರ್ ಪ್ಯಾಂಟ್? ಎಂತ ಮಾತು ಬ್ರಿಯಾನ್ ಸಾಹೇಬ್ರೆ, ನೀವು ಇವ್ರಿಗೆ ಸಹಾಯ ಮಾಡಿದ್ರೆ ಅವರು ನನಗೆ ಸಹಾಯ ಮಾಡ್ತಾರೆ. ಅವರಿಂದ ನಿಮಗೆ ಏನು ಸಿಗ್ತದೋ ಅದರಲ್ಲಿ ನೀವು ಅರ್ಧ ಕೊಟ್ಟರೆ ಸಾಕು. ಅದೇ ನೀವು ಮಾಡೋ ಒಂದು ಸಣ್ಣ ಸಹಾಯ ನೋಡಿ ನಮಗೆ. ಮಿಸ್ಟರ್ ಗಂಗಾಧರ್ ಪಾಟ್, ಯು ಆರ್ ಅ ವೆರಿ ಬ್ರಿಲಿಯಂಟ್ ಮ್ಯಾನ್. ಐ ಲೈಕ್ ಯು. ನಾನು ನಿಮಗೆ ಸಹಾಯ ಮಾಡುತ್ತೇನೆ. ವಾಟ್ ಒನ್ ಇಂಪಾರ್ಟೆಂಟ್ ಕಂಡೀಷನ್. ನಾನು ನಿಮ್ಮ ಆ ರಾಣಿ ಅಲ್ಲಾದೇವಿಯನ್ನು ನೋಡಬೇಕಲ್ಲ. ಅಯ್ಯ ಬ್ರಿಯಾನ್ ಸಾಹೇಬ್ರ, ಅದು ಅಲ್ಲಾದೇವಿ ಅಲ್ಲ, ಅಹಿಲ್ಯಾದೇವಿ ಹೋಳ್ಕರ್. ಅಹಿಲ್ಯಾದೇವಿ. ಐ ಮೀನ್, ಐ ವಾಂಟ್ ಟು ಮೀಟ್ ಹರ್. Could you guys please arrange for it? ಗಂಗಾಧರ ಪಂತರೆ, ಇದಕ್ಕೆ ಆ ರಾಣಿ ಅಹಿಲ್ಯಾದೇವಿ ಒಪ್ಪುತ್ತಾಳೆ? ಮಿಸ್ಟರ್ ಗಂಗಾಧರ್ ಪಾಂಡರು ಒಪ್ಪಿಸುತ್ತಾರೆ ಅನ್ನುವ ನಂಬಿಕೆ ನಮಗೆ ಇದೆ. He is a very brilliant man. He knows every politics. What, Mr. Pant? ಒಪ್ಪಿಸ್ತೀನಿ. ಹೇಗೆ? ಹೇಗೂ ನೀವು ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಉನ್ನತ ಸ್ಥಾನದಲ್ಲಿ ಬೇರೆ ಇದ್ದೀರಿ. ಅಮೆರಿಕಾದಲ್ಲಿ ತರಬೇತುದಾರರಾಗಿ ಕೆಲಸ ಮಾಡಿದ್ದೀರಿ. ಆದರೆ ಅದೇಕೋ ಏನು ಈ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರವು ನಿಮ್ಮನ್ನ ಅನುಮಾನದಿಂದ ನೋಡ್ತಾ ಇದೆ. ಆದ್ದರಿಂದ ನೀವು ಈ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರವನ್ನು ಬಿಡಲು ಸಿದ್ಧರಾಗಿದ್ದೇವೆ ಎಂದು ಹೇಳಿ ಆ ರಾಣಿಯನ್ನ ಒಪ್ಪಿಸುತ್ತೇವೆ.
ಯುದ್ಧ ಕೌಶಲ್ಯ ಕರಗತಗಳ ಮಾಡಿಕೊಡುವುದರಿಂದ ಎಂದೂರು ಸೈನಿಕರಿಗೆ ತರಬೇತಿ ನೀಡುತ್ತಾರೆ ಎಂದು ಹೇಳಿ ಆ ರಾಣಿಯನ್ನು ಒಪ್ಪಿಸುತ್ತೇನೆ. What a wonderful idea! Mr. Gangadhar Bhatt! Very good. You go ahead. ಉಳಿದದ್ದನ್ನು ನಾವು ಮಾಡಿ ತೋರಿಸುತ್ತಾನೆ. ನೀವೆಲ್ಲ ಚುಡಾರ ಆಯ್ತು. ನಮ್ಮ ಗೆಸ್ಟ್ ಆಗಿ ಇಲ್ಲೇ ಉಳಿದುಕೊಳ್ಳುತ್ತೀರ. ನಿಮಗೆ ಒಳ್ಳೆ ಔಟನ್ನು ಅರೇಂಜ್ ಮಾಡುತ್ತೇನೆ. ಯಾವುದಕ್ಕೂ ಕಡಿಮೆ ಆಗುವುದಿಲ್ಲ. ಕ್ಯಾಪ್ಟನ್, ಅರೇಂಜ್ ಫಾರ್ ಎವ್ರಿಥಿಂಗ್. ಸತ್ಯ ಮಾರ್ಗವನಿತೆ, ಧರ್ಮ ಮಾರ್ಗ ಸುನಿತೆ, ಭಕ್ತಿ ಮಾರ್ಗ ತನುಜೆ, ವೀರ ಮಾತೆ, ಮಹಾರಾಣಿ ಅಹಿಲ್ಯಾದೇವಿಯವರು ಆಗಮಿಸುತ್ತಿದ್ದಾರೆ, ಆಗಮಿಸುತ್ತಿದ್ದಾರೆ, ಆಗಮಿಸುತ್ತಿದ್ದಾರೆ. ಗುರು ಹಿರಿಯರಿಗೆ, ಪಂಡಿತ ಪಾಮರರಿಗೆ, ಸಭಾ ಸಭಿಕರಿಗೆ ನನ್ನ ಪ್ರಣಾಮಗಳು. ಸಭೆಯ ಕಲಾಪಗಳು ಆರಂಭವಾಗಲಿ. ತಾಯಿ, ತಮ್ಮ ಆದೇಶದಂತೆ ಅನೇಕ ದೇಗುಲಗಳ ಜೀರ್ಣೋದ್ಧಾರ ಕಾರ್ಯ ಮುಗಿದಿದೆ. ಕಾಶಿಯಲ್ಲಿ ವಿಶ್ವನಾಥ ಗುಡಿಯ ಕಾರ್ಯ ಕೆಲವೇ ದಿನಗಳಲ್ಲಿ ನಡೆಯುತ್ತದೆ. ಪ್ರಯಾಗದ ವಿಷ್ಣು ಮಂದಿರ, ಬುದ್ಧಗಯೆಯಲ್ಲಿನ ಜಗನ್ನಾಥ ಮಂದಿರ, ಕನ್ನಡ ನಾಡಿನ ಗೋಕರ್ಣ ಕ್ಷೇತ್ರದಲ್ಲಿ ರೇವಳೇಶ್ವರ ಹಾಗೂ ಮೈಲಾರ ಕ್ಷೇತ್ರದಲ್ಲಿ ಖಂಡೋಬ ದೇವಸ್ಥಾನ ಪರಿಪೂರ್ಣಗೊಂಡಿದೆ. ಅಂದ ಹಾಗೆ ನಮ್ಮ ರಾಜ್ಯದಲ್ಲಿ ಮುಸಲ್ಮಾನ ಬಾಂಧವರಿಗಾಗಿ ಮಸೀದಿ, ದರ್ಗಾಗಳ ಕಾರ್ಯ ಮುಗಿದಿದೆ. ದರ್ಗಾಗಳಿಗೆ ಮೌಲ್ವಿಯರ ನೇತೃತ್ವವಿದೆ. ರಾಣಿ ಸಾಹೇಬ್, ತಮ್ಮನ್ನು ಹೇಗೆ ಅಭಿನಂದಿಸಬೇಕು ನಮಗೆ ತಿಳಿಯುತ್ತಿಲ್ಲ. ತಾವುಗಳು ಜಾತಿ ಮತಗಳನ್ನು ಮೀರಿ ಮತೀಯ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬಂದಿದ್ದೀರಿ. ಅಲ್ಲದೆ ನಮ್ಮವರಿಗಾಗಿ ನೂರಾರು ಮಸೀದಿಗಳನ್ನು, ದರ್ಗಾಗಳನ್ನು ಕಟ್ಟಿಸಿಕೊಟ್ಟಿದ್ದೀರಿ. ನಿಮ್ಮನ್ನು ಹೇಗೆ ಕೃತಜ್ಞತೆ ಸಲ್ಲಿಸಬೇಕು ನಮಗೆ ತಿಳಿಯುತ್ತಿಲ್ಲ ತಾಯಿ. ಆ ಅಲ್ಲಾವು ತಮ್ಮನ್ನು 100 ಕಾಲ ಸುಖವಾಗಿಟ್ಟಿರಲಿ ತಾಯಿ, 100 ಕಾಲ ಸುಖವಾಗಿಟ್ಟಿರಲಿ. ಪೂಜ್ಯರಾದ ಮೌಲ್ವಿಗಳೇ, ಹಿಂದೂ ಮುಸಲ್ಮಾನರು ಅಣ್ಣ ತಮ್ಮಂದಿರಂತೆ ಬಾಳಬೇಕು. ಒಂದು ಜನಾಂಗವನ್ನು ಓಲೈಸಲು ಮತ್ತೊಂದು ಜನಾಂಗದ ಭಾವನೆಗಳನ್ನು ಅಲ್ಲಗಳೆಯುವುದು ಸಲ್ಲದು. ಸಹಬಾಳ್ವೆ ಸಕಲರ ಗುರಿಯಾಗಬೇಕು. ಅದೇ ನಮ್ಮ ಅಪೇಕ್ಷೆ. ತುಕ್ಕೋಜಿಯವರೇ, ತಾಯಿ, ಈ ಮೊದಲೇ ನಾವು ತೀರ್ಮಾನಿಸಿದಂತೆ ಊರಿಗೊಂದು ಕೆರೆ, ಬಾವಿ, ರಸ್ತೆ, ದೇಗುಲ, ಗೋಮಾಳ, ಶಾಲೆಗಳನ್ನು ನಿರ್ಮಿಸುವ ಕಾರ್ಯ ಎಲ್ಲಿಯವರೆಗೂ ಬಂದಿದೆ? ಎಲ್ಲವೂ ಪರಿಪೂರ್ಣಗೊಂಡಿದೆ ತಾಯಿ. ತುಕ್ಕೋಜಿಯವರೇ, ತಾಯಿ, ನೆರೆ ಹಾವಳಿಗೆ ತುತ್ತಾದ ಧಾರಾನಗರದ ರೈತರಿಗೆ ಪರಿಹಾರಧನ ವಿತರಿಸಲಾಯಿತೆ? ತಾಯಿ, ಅದು ತುಕ್ಕೋಜಿಯವರೇ, ರೈತರು ನಮ್ಮ ದೇಶದ ಬೆನ್ನೆಲುಬು. ಅವರ ಯೋಗಕ್ಷೇಮ ನಮ್ಮ ಆದ್ಯ ಕರ್ತವ್ಯವಾಗಬೇಕು. ಈ ಕ್ಷಣವೇ ಪರಿಹಾರಧನವನ್ನು ವಿತರಿಸುವ ವ್ಯವಸ್ಥೆಯಾಗಲಿ. ಅಪ್ಪಣೆ ತಾಯಿ. ನಮ್ಮ ಸಂಸ್ಥಾನದಲ್ಲಿ ಮದ್ಯಪಾನ ಸಂಪೂರ್ಣವಾಗಿ ನಿಷೇಧಗೊಂಡಿದೆಯೇ? ಮದ್ಯಪಾನವೇನು ಸಂಪೂರ್ಣವಾಗಿ ನಿಷೇಧವಾಗಿದೆ. ಆದರೆ ಅದರಿಂದ ಬೊಕ್ಕಸಕ್ಕೆ ಬರುತ್ತಿದ್ದ ಲಾಭಕ್ಕೆ ನಷ್ಟವಾಗುತ್ತಿದೆ ಎಂದು ತಾತ್ಯಾಜಿಯವರು ಹೇಳುತ್ತಿದ್ದರು. ತುಕ್ಕೋಜಿಯವರೇ, ಮದ್ಯ ರೂಪದ ವಿಷ ಕುಡಿದು ಎಷ್ಟೋ ಯುವ ಪೀಳಿಗೆ ಹಾಳಾಗುವುದರ ಜೊತೆಗೆ ಅವರನ್ನೇ ನಂಬಿದ್ದ ಕುಟುಂಬಗಳು ಬೀದಿ ಪಾಲಾಗಿವೆ. ಮದ್ಯ ರೂಪದ ವಿಷ ಕುಡಿಸಿ ನಾವು ನಮ್ಮ ಬೊಕ್ಕಸವನ್ನು ತುಂಬಿಸಿಕೊಳ್ಳುವುದು ಬೇಡ. ತಾಯಿ, ಮತ್ತೊಂದು ವಿಚಾರ. ಏನದು? ನಮ್ಮ ರಾಜ್ಯದಲ್ಲಿ ಅತ್ಯಾಚಾರ ಪ್ರಕರಣಗಳು ವರದಿಯಾಗುತ್ತಿವೆ. ಏನು? ಅತ್ಯಾಚಾರವೇ? ಆ ದುಷ್ಟರನ್ನು ಬಂಧಿಸಿ ಯಾವುದೇ ತನಿಖೆ ಇಲ್ಲದೆ ಶಿರಚ್ಛೇದನಗೊಳಿಸುವ ವ್ಯವಸ್ಥೆ ಆಗಲಿ. ಅಪ್ಪಣೆ ತಾಯಿ. ತಾಯಿ, ರಾಜ್ಯದಲ್ಲಿ ಅಲ್ಲಲ್ಲಿ ವ್ಯಾಜ್ಯ ಪ್ರಕರಣಗಳು ಹೆಚ್ಚುತ್ತಿದ್ದು ನ್ಯಾಯ ತ್ವರಿತವಾಗಿ ಸಿಗುತ್ತಿಲ್ಲ ಎಂಬ ಆಪಾದನೆಗಳೂ ಇವೆ ತಾಯಿ. ದಿವಾನರೇ, ತಾಯಿ, ಮಂಡಲ ಮಟ್ಟದಲ್ಲಿ ಸೇವಾ ಸಮಿತಿಯನ್ನು ರಚಿಸಿ 48 ಗಂಟೆಗಳ ಒಳಗೆ
ಯಾವುದೇ ವ್ಯಾಜ್ಯ ಪ್ರಕರಣಗಳಿದ್ದರೂ ಅವರಿಗೆ ನ್ಯಾಯ ದೊರಕುವ ವ್ಯವಸ್ಥೆಯಾಗಲಿ. ಹಾಗೆ ಆಗಲಿ ತಾಯಿ. ಮಹಾರಾಣಿಯವರಿಗೆ ಜಯವಾಗಲಿ. ಸಮಾಚಾರವೇನು? ತಮ್ಮನ್ನು ಕಾಣಲು ಈಸ್ಟ್ ಇಂಡಿಯಾ ಕಂಪನಿಯ ಕರ್ನಲ್ ಬ್ರಿಯಾಂಡ್ ಅವರು ಬಂದಿದ್ದಾರೆ. ಅವರನ್ನು ಗೌರವದಿಂದ ಬರಮಾಡಿಕೊಳ್ಳಿ. ದಯಮಾಡಿಸಿ ಕುಳಿತುಕೊಳ್ಳಿ. ರಾಣಿ ಸಾಹೇಬ್, ತಾವು ನಮಗೆ ನೀಡಿದ ಗೌರವಕ್ಕೆ ನಾವು ನಮಿಸುತ್ತೇವೆ. ಬಂದ ಕಾರಣ ತಿಳಿದುಕೊಳ್ಳಬಹುದೇ? ರಾಣಿ ಸಾಹೇಬ್, ನಾವು ನಿಮ್ಮ ಸರಳತೆ, ನಿಮ್ಮ ಆಡಳಿತ ಎಲ್ಲವನ್ನು ನೋಡಿದ್ದೇವೆ, ಕೇಳಿದ್ದೇವೆ. ತಾವು ನಮಗೊಂದು ಅವಕಾಶ ಕೊಟ್ಟರೆ ಇಂದೋರಿನ ರಕ್ಷಣೆಯ ಹೊಣೆಯನ್ನು ನಾವು ಹೊತ್ತುಕೊಳ್ಳುತ್ತೇವೆ. ಬದಲಾಗಿ ನಮ್ಮ ಸೈನ್ಯ ನಿಮ್ಮ ಇಂದೋರಿನಲ್ಲಿರುತ್ತದೆ. ಏನು ಹೇಳುತ್ತಿರುವಿರಿ ಕರ್ನಲ್ ಬ್ರಿಯಾಂಡರೇ? ನಮ್ಮ ನಾಡನ್ನು ರಕ್ಷಿಸಿಕೊಳ್ಳುವುದು ನಮಗೆ ಗೊತ್ತಿದೆ. ನಮ್ಮ ಸೇನೆಗೆ ವಿದೇಶಿ ಆಯುಧಗಳ ತರಬೇತಿ ಬೇಕು, ಅದು ನಿಮ್ಮಿಂದಾಗಬೇಕು ಅಷ್ಟೇ. ರಾಣಿ ಸಾಹೇಬ್, ನಮ್ಮ ಈಸ್ಟ್ ಇಂಡಿಯಾ ಕಂಪನಿಯ ಫೋರ್ಸ್ ನಿಮ್ಮ ಇಂದೋರಿನಲ್ಲಿದ್ದರೆ ನಿಮಗೆಲ್ಲ ತುಂಬಾ ಅನುಕೂಲವಾಗುತ್ತದೆ. ಏನು ಹೇಳಿದಿರಿ? ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಇಂದೋರ್ ಸಂಸ್ಥಾನದಲ್ಲಿಯೇ? ಅದಂದಿಗೂ ಸಾಧ್ಯವಾಗದು. ನಮ್ಮ ಸೈನಿಕರ ಮೇಲಿನ ಅಧಿಕಾರ ನಮ್ಮವರದೇ ಆಗಿರುತ್ತದೆ. ನಮ್ಮ ನಾಡಿನ ಅಧಿಕಾರಿಗಳೇ ಸೇನೆಯ ಮುಖ್ಯಸ್ಥರಾಗಿರುತ್ತಾರೆ. ಆಂಗ್ಲರೆಂದು ನಮ್ಮವರಾಗಲಾರರು. ತಾಯಿ, ಇಂದೋರಿನಲ್ಲಿ ಆಂಗ್ಲರ ಸೇನೆಗಿದ್ದರೆ ಹೊರಶತ್ರುಗಳಿಗೆ ಹೆದರಿಕೆ ಇರುತ್ತದೆ. ಇದು ನನ್ನ ಅಭಿಪ್ರಾಯ. ತಾಯಿ, ಯಾವುದೇ ಕಾರಣಕ್ಕೆ ಆಂಗ್ಲರ ಸೇನೆ ಇಲ್ಲಿ ನೆಲೆಯೂರಬಾರದು. ಆಂಗ್ಲರು ಕುತಂತ್ರಿಗಳು. ಸಂಸ್ಥಾನಗಳ ಮೇಲೆ ಸಂಸ್ಥಾನಗಳನ್ನು ಎತ್ತಿ ಕಟ್ಟಿ ಕಬಳಿಸುವ ತಂತ್ರ ಇವರದ್ದು. ನಮ್ಮ ದಿವಾನರ ಮಾತಿನ ಹಿಂದೆ ಯಾವುದೋ ಗುಪ್ತ ಸಂಚಿನ ವಾಸನೆ ಬರುತ್ತಿದೆ. ದಿವಾನರೇ, ಆಂಗ್ಲರ ಕಾರಸ್ಥಾನ ನಿಮಗಿಂತ ನಮಗೆ ಚೆನ್ನಾಗಿ ಗೊತ್ತು. ಯಾವುದೇ ಕಾರಣಕ್ಕೂ ಇಂದೋರ್ನಲ್ಲಿ ಆಂಗ್ಲರನ್ನು ನೆರೆಯೂರಲು ನಾನು ಬಿಡುವುದಿಲ್ಲ. ಈ ವಿಷಯದಲ್ಲಿ ನಿಮ್ಮ ಸಲಹೆ ನನಗೆ ಬೇಡ. ಕರ್ನಲ್ ಬ್ರಿಯಾಂಡರೇ, ಗಂಗಾಧರ ಪಂತರು ಮೊದಲೇ ಹೇಳಿದಂತೆ ನಮ್ಮ ಸೇನೆಗೆ ನಿಮ್ಮ ತರಬೇತಿ ಮುಖ್ಯ. ಇಷ್ಟವಿದ್ದರೆ ಇರಿ, ಇಲ್ಲವಾದರೆ ಬ್ರಿಯಾಂಡರೇ, ರಾಜ್ಯಕ್ಕೆ ತೊಂದರೆಯುಂಟಾದರೆ ಇಡೀ ಇಂದೋರ್ನ ಜನತೆ ಅಹಿಲ್ಯಾದೇವಿ ಪರ ಕತ್ತಿ ಹಿಡಿಯುತ್ತಾರೆ, ತಿಳಿದಿರಲಿ. ರಾಣಿ ಸಾಹೇಬ್, ಐ ಅಕ್ಸೆಪ್ಟ್ ಯುವರ್ ಆಫರ್. ಆದರೆ ಒಂದು ವಿಷಯ. ಏನದು? ನಾವು ಎಂದು ನಮ್ಮ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ದಂಡೆತ್ತಿ ಹೋಗೋದಿಲ್ಲ. ನಮ್ಮವರ ಮೇಲೆ ನಾವು ಎಂದೂ ಯುದ್ಧ ಮಾಡೋದಿಲ್ಲ. ಅದರ ಅಗತ್ಯವಿಲ್ಲ. ತುಕ್ಕೋಜಿ ಅವರೇ, ತಾಯಿ, ಇವರಿಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ. ಅಪ್ಪಣೆ ತಾಯಿ. ಈ ಕರ್ನಲ್ ಬ್ರಿಯಾಂಡರ ಚಲನವಲನದ ಮೇಲೆ ನಿಗಾ ಇಟ್ಟಿರಿ. ಅವರ ಕಾರ್ಯವೈಖರಿಗಳನ್ನು ನನಗೆ ಚಾಚು ತಪ್ಪದೆ ತಿಳಿಸುತ್ತೀರಿ. ಆಗಲಿ ತಾಯಿ. ಹಾಗೆ ಇನ್ನೊಂದು ವಿಚಾರ. ಬಾಜಿರಾವ್ ಪೇಶ್ವೆಯವರ ಸಂಬಂಧಿ ರಘುನಾಥರಾಯನ ಉದ್ಧಟತನ ಎಲ್ಲೇ ಮೀರುತ್ತಿದೆ. ಅವನ ಸೊಕ್ಕಡಗಿಸಬೇಕು, ಅಡಗಿಸುತ್ತೇನೆ. ಸೈನಿಕರೇ, ನಮ್ಮ ಇಂದೋರಿನ ನಾಡಿನ ಮೇಲೆ ದರೋಡೆಕೋರರಾದ ಪಿಂಗಾರಿಗಳು ಯಾವ ಕ್ಷಣದಲ್ಲಾದರೂ ನುಗ್ಗಿ ನಗ ನಾಣ್ಯವನ್ನು ದೋಚುವ ಬರದಲ್ಲಿ ಪ್ರಾಣಹಾನಿ ಮಾಡಬಹುದು. ನಾವೆಲ್ಲ ಬಹಳ ಎಚ್ಚರದಿಂದಿರಬೇಕು, ತಿಳಿಯಿತಾ? ಅಣಸಿಯವರೇ, ಇತ್ತ ಕಡೆ ಯಾರೋ ಗೂಢಚಾರಿಗಳು ಬರುವಂತೆ ಕಾಣುತ್ತಿದೆ. ಹೌದೇ? ಬನ್ನಿ, ಎಲ್ಲರೂ ಮನೆಯಲ್ಲಿ ನಿಂತು ಗಮನಿಸೋಣ. ಸೌಭಾಗ್ಯ ಸಿಂಹರೇ, ಮಹಾಪ್ರಭು, ಬ್ರಿಯಾಂಡ್ ಸಾಹೇಬ್ರು ಹೇಳಿರುವಾಗ ಎಲ್ಲ ನಡೆದರೆ ಇಂದೋರು ನಮ್ಮ ವಶವಾಗುತ್ತದೆ. ಸೌಭಾಗ್ಯ ಸಿಂಹರೇ, ಮಹಾಪ್ರಭು, ರಾಣಿ ಅಹಿಲ್ಯಾ ದೇವಿಯ ಬಲಗೈ ಬಂಟ
ಆ ಪಣಸೆ ಮಹಾವೀರನಿದ್ದಾನೆ, ಶೂರನಿದ್ದಾನೆ. ರಣರಂಗದಲ್ಲಿ ಹೋರಾಡುವ ಎಲ್ಲ ಚಾಕಚಕ್ಯತೆಗಳನ್ನು ಬಲ್ಲವನಾಗಿದ್ದಾನೆ. ಅವನನ್ನು ನೆನೆದರೆ ಎದೆಯಲ್ಲಿ ಡವಡವ ಎನ್ನುತ್ತದೆ. ಅಂತಹ ಪಿಂಡಾರಿಗಳನ್ನೇ ಮಟ್ಟ ಹಾಕಿದನಲ್ಲವೇ ಅವನು? ಹೌದು ಮಹಾಪ್ರಭು, ಹೌದು. ಆ ಪಣಸೆಯ ಬಗ್ಗೆ ನಾವು ಮೈಯೆಲ್ಲ ಕಣ್ಣಾಗಿ ಬಹಳ ಎಚ್ಚರಿಕೆಯಿಂದಿರ್ಬೇಕು. ಅದಿರಲಿ, ಆ ಗಂಗಾಧರ ಪಂತ ಇಲ್ಲಿಗೆ ಬರುತ್ತೇನೆಂದು ಹೇಳಿದನಲ್ಲ, ಇನ್ನು ಏಕೆ ಬರಲಿಲ್ಲ? ಅವನಿಗಾಗಿ ನಾವು ಕಾಯಬೇಕೆ? ಮಹಾಪ್ರಭು, ಮಹಾಪ್ರಭು, ಅದೋ ಇತ್ತ ಕಡೆಯಲ್ಲೇ ಬರುತ್ತಿದ್ದಾರೆ. ಒಂದು ತುಂಬಾ ಹೊತ್ತಾಯಿತೆ, ನಮ್ಮನ್ನು ಕ್ಷಮಿಸಲು. ಮಹಾರಾಜ, ಇಂದೂರು ಸೈನ್ಯದ ಎಲ್ಲ ಗುಪ್ತ ಮಾಹಿತಿಗಳುಳ್ಳ ಇಗೋ ಈ ನಕ್ಷೆಯನ್ನು ತಂದಿದ್ದೇನೆ, ತೆಗೆದುಕೊಳ್ಳಿ. ಎಚ್ಚರವಾಗಿ ನಿಮ್ಮ ಸೈನ್ಯ ಆ ಇಂದೂರಿನ ಮೇಲೆ ಆಕ್ರಮಣ ಮಾಡಬೇಕು. ನಾನು ಹೆಚ್ಚು ಹೊತ್ತು ಇಲ್ಲೇ ಇದ್ದರೆ ಅರಮನೆಯಲ್ಲಿ ಅನುಮಾನದ ವಾಸನೆ ಬರುತ್ತದೆ. ನಾನಿಲ್ಲಿ ಬರುತ್ತೇನೆ. ಆಗಲ್ಲ. ಚಂದಾವತರೆ, ನಕ್ಷೆ, ಜಾಗ್ರತೆ. ಖಂಡಿತವಾಗಿ ಪಂತರೆ, ನೀವು ಹೋಗಿ ಬನ್ನಿ. ವಂಚಕ, ನಾಡದ್ರೋಹಿ, ಗುಂಡ ಮನೆಗೆ ಕನ್ನ ಹಾಕುವ ನೀಚ ನಿಕೃಷ್ಟ ದುಷ್ಟ ದುರ್ಮಾರ್ಗಿ ಗಂಗಾಧರ ಪಂತ. ನಂಬಿದವರಿಗೆ ಮೋಸ ಮಾಡುವ ನೀನು ನಾಳೆ ನಮಗೂ ಮೋಸ ಮಾಡುವುದಿಲ್ಲವೆಂದು ನಿನ್ನನ್ನು ನಂಬುವುದು ಹೇಗೆ? ಸೌಭಾಗ್ಯ ಸಿಂಹರೇ, ಮಹಾಪ್ರಭು, ನಾವು ಅಂದುಕೊಂಡಂತ ಎಲ್ಲ ನಡೆದರೆ ಈ ಗಂಗಾಧರ ಪಂತನನ್ನು ಮುಗಿಸಿ ಬಿಡಬೇಕು. ಬೆಂಕಿಯನ್ನು ಮಡಿನಲ್ಲಿ ಇಟ್ಟುಕೊಳ್ಳಬಾರದು, ಅದು ನಮ್ಮನ್ನೇ ಸುಡದೆ ಬಿಡದು. ಹೌದು ಮಹಾಪ್ರಭು. ನಿನ್ನ ಮಾತು ಅಕ್ಷರಶಃ ಸತ್ಯ. ಇಂದೂರನ್ನು ಅಷ್ಟು ಸುಲಭವಾಗಿ ಆಕ್ರಮಣ ಮಾಡಿ ವಶಪಡಿಸಿಕೊಳ್ಳಬಹುದೆಂಬ ಈ ನಿನ್ನ ತಂತ್ರ ಫಲಿಸದು. ಇಂದೂರಿನ ವೀರರು ಶೂರರು ಎಂದು ಕೈ ಕಟ್ಟಿಕೊಂಡುಕೊಳ್ಳಲಾರರು. ನಿನ್ನಂತಹ ಪರಮಘಾತುಕರನ್ನು ಕಂಡರೆ ತುಂಡು ತುಂಡರಿಸಿ ಚೆಂಡಾಡಲು ಸದಾ ಸಿದ್ಧರಾಗಿರುತ್ತಾರೆ. ಇಂದೂರಿನ ಶ್ರೀರಕ್ಷಕರಾದ ತ್ರಯಂಬಕೇಶ್ವರನ ಶ್ರೀರಕ್ಷೆ ತಾಯಿ ಅಹಿಲ್ಯಾದೇವಿಯ ಮೇಲಿದೆ. ಇಂದು ನೀವು ನಮ್ಮ ಬಂದಿಗಳಾಗಿದ್ದೀರಿ. ಪ್ರತಿರೋಧ ತೋರಿದರೆ ನಿಮ್ಮ ರುಂಡಗಳು ಮುಂಡಗಳಿಂದ ಬೇರ್ಪಟ್ಟಿತು. ಎಚ್ಚರ, ಒಲಿಸಿ ಮಾಡುತ್ತೋಹಿಗಳು. ಮಹಾರಾಣಿಯವರಿಗೆ ಜಯವಾಗಿ. ಮಹಾರಾಣಿಯವರಿಗೆ, ಆ ಪಣಸೆ ಯಾರು ಕಿಡಿಗೇಡಿಗಳನ್ನ ಬಂಧಿಸಿ ಕರೆತಂದಿದ್ದಾರೆ ಎಂದು ಸುದ್ದಿ ಬಂದಿದೆ. ಅವರು ಯಾರು ಎಂದು ನಿಮಗೆ ತಿಳಿದಿದೆಯೇ? ಕ್ಷಮಿಸಬೇಕು ತಾಯಿ, ನಾನು ಯಾರೆಂದು ವಿಚಾರಿಸಲು ಪ್ರಯತ್ನ ಪಟ್ಟೆ, ಆದರೆ ವಿಫಲನಾದೆ ತಾಯಿ. ಆ ಪಣಸಿಗೆ ಬಂದು ನನ್ನನ್ನು ಭೇಟಿಯಾಗಲು ಹೇಳಿದೆ, ಆತ ನಿರಾಕರಿಸಿದ. ನೋಡಿದಿರ ತಾಯಿ ಆತನ ಉದ್ದಡತನವನ್ನ? ಇರಲಿ ಇರಲಿ. ಅತಿಯಾಯಿತು ಅವನು. ತಾಯಿ, ತಮ್ಮ ಆದೇಶದಂತೆ ಪಿಂಡಾರಿಯವರ ಹುಟ್ಟಡಗಿಸಿದ ವೀರ ಯಶವಂತರಾವ್ ಪಣಸೆ ತಮ್ಮ ದರ್ಶನಕ್ಕಾಗಿ ಬಂದಿದ್ದಾರೆ. ಅವರನ್ನು ಗೌರವ ಪೂರ್ವಕವಾಗಿ ಬರಮಾಡಿಕೊಳ್ಳಿ. ಅಪ್ಪಣೆ ತಾಯಿ. ಮಹಾರಾಣಿಯವರಿಗೆ ಪ್ರಣಾಮಗಳು. ತಾಯಿ, ಯಾತ್ರಿಗಳನ್ನು ಹಾಗೂ ಪ್ರಯಾಣಿಕರನ್ನು ಸುಲಿಯುತ್ತಿದ್ದ ಹಾಗೂ ಬಲಿ ತೆಗೆದುಕೊಳ್ಳುತ್ತಿದ್ದ ಪಿಂಡಾರಿಯವರನ್ನು ಸಮಗ್ರವಾಗಿ ನಿಗ್ರಹಿಸಿದ್ದೇವೆ ತಾಯಿ. ಸಂತೋಷ, ಬಹಳ ಸಂತೋಷ. ಕಣಸೆಯವರೇ, ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳು. ತಾಯಿ, ಅದು ಏನದು? ನಿಸ್ಸಂಕೋಚವಾಗಿ ಹೇಳಿ. ಆ ದಿವಸ ತಾವು
ಪಿಂಡಾರಿಯವರ ಹುಟ್ಟಡಗಿಸಿದ ವೀರನಿಗೆ ತಮ್ಮ ಯುವರಾಣಿ ಮುಕ್ತಾಬಾಯಿಯನ್ನು ಕೊಟ್ಟು ಮದುವೆ ಮಾಡಿಸುವುದಾಗಿ ಘೋಷಿಸಿದ್ದೀರಿ. ಹೌದು, ಘೋಷಿಸಿದ್ದೆ. ಈಗಲೂ ನಾನದಕ್ಕೆ ಬದ್ಧ. ನಾನೆಂದೂ ನೀಡಿದ ವಚನ ತಪ್ಪಲಾರೆ. ಮಹಾರಾಣಿಯವರೇ, ತಮ್ಮದು ರಾಜಮನೆತನ. ಈ ಯಶವಂತರಾವ್ ಪಣಸೆ ಅತ್ಯಂತ ಕೆಳಜಾತಿಯ ಮನುಷ್ಯ. ತಮ್ಮ ನಿರ್ಧಾರವನ್ನ ಪುನರ್ವಿಮರ್ಶಿಸಬೇಕು. ಕೊಟ್ಟ ಮಾತನ್ನು ನಡೆಸಲು ವಿಮರ್ಶೆ ಏಕೆ ದಿವಾನರೇ? ಮಹಾರಾಣಿಯವರೇ, ಈ ಪಣಸೆಗೆ ನಮ್ಮ ಯುವರಾಣಿಯ ಕೊಟ್ಟು ವಿವಾಹ ಮಾಡುವ ಬದಲಾಗಿ ಯಾವುದಾದರೂ ವಿಶೇಷ ಜಾಗಿರಿ ಕೊಟ್ಟು ಬಿಡಿ. ಆದ್ರೆ ರಾಜ ಸಂಬಂಧ ಮಾತ್ರ ಬೇಡ ತಾಯಿ. ದಿವಾನರೇ, ಪ್ರಾಣ ಭಯದಿಂದ ಆ ದಿವಸ ಪಿಂಡಾರಿಯವರನ್ನು ಮಟ್ಟ ಹಾಕಲು ಯಾರೂ ಮುಂದೆ ಬರಲಿಲ್ಲ. ಆಗ ಎಲ್ಲಿತ್ತು ಈ ನಿಮ್ಮ ಜಾತಿವಾದ? ತಾಯಿ, ಇದು ರಾಜಮನೆತನದ ಮರ್ಯಾದೆ ಪ್ರಶ್ನೆ. ಇಂದೋರು ಸಾಮ್ರಾಜ್ಯದ ಕೀರ್ತಿ ಈ ವಿವಾಹದ ಕಾರಣಕ್ಕಾಗಿ ಮಣ್ಣು ಪಾಲಾಗಬಾರದು. ಅಲ್ಲದೆ ಇದಕ್ಕೆ ಶಾಸ್ತ್ರವೂ ಒಪ್ಪುವುದಿಲ್ಲ ತಾಯಿ. ಯಾವುದು ಶಾಸ್ತ್ರ ಪುರಾಣಿಕರೇ? ಪ್ರಜೆಗಳನ್ನು ಬಲಿ ತೆಗೆದುಕೊಳ್ಳುತ್ತಿದ್ದ ಪಿಂಡಾರಿಯವರನ್ನು ಮಟ್ಟ ಹಾಕಿದ ವೀರನಿಗೆ ವೀರ ಶುಲ್ಕವಾಗಿ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವುದಾಗಿ ವಾಗ್ದಾನ ನೀಡಿದ್ದೆ. ಅದರಂತೆಯೇ ನಡೆಯಬೇಕು, ನಡೆಯುತ್ತೇನೆ ಕೂಡ. ಮಹಾರಾಣಿಯವರು, ಇದು ಇಂದೋರಿನ ಮರ್ಯಾದೆಯ ಪ್ರಶ್ನೆ. ಸುಡಿರಿ ನಿಮ್ಮ ಜಾತಿವಾದವನ್ನು. ಪಿಂಡಾರಿಯವರನ್ನು ನೀವೇ ಸದೆಬಡಿಯಬೇಕಾಗಿತ್ತು. ಇಡೀ ನನ್ನ ಸೇನೆ ಪಿಂಡಾರಿಯವರನ್ನು ಮಟ್ಟ ಹಾಕಲು ಹಿಂದೆ ಸರಿದಾಗ ಮುಂದೆ ಬಂದವರು ಈ ವೀರ ಫಣಸಿಯವರು. ನೀವು ಹೇಳುವ ಕೆಳಜಾತಿಯವನು ನನ್ನ ದೃಷ್ಟಿಯಲ್ಲಿ ರಾಜ್ಯದ ಹಿರಿಮೆಯನ್ನು ಕಾಯ್ದ ಮಹಾವೀರ. ತಾಯಿ, ಜನರು ತಮ್ಮ ಬಗ್ಗೆ ತಾತ್ಸಾರ ಪಡುತ್ತಾರೆ. ಚಿಂತಿಸುವುದಿಲ್ಲ. ಮಹಾರಾಣಿಯವರೇ, ಇಂದೂರಿನ ಜನಗಳು ನಿಮ್ಮ ಮೇಲೆ ಪ್ರತಿಭಟಿಸುತ್ತಾರೆ ತಾಯಿ. ನಾನದನ್ನು ಲೆಕ್ಕಿಸುವುದಿಲ್ಲ. ತಾಯಿ, ಮತ್ತೊಮ್ಮೆ ಯೋಚಿಸಿ. ಈ ಅಹಿಲ್ಯ ದೇವಿಯದು ಒಂದೇ ಮಾತು, ಒಂದೇ ನಿರ್ಧಾರ. ಮಗಳೇ ಮುಕ್ತ, ಆ ದಿವಸ ನಿನ್ನ ಒಪ್ಪಿಗೆಯನ್ನು ಕೇಳದೆ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡೆ. ಇದರ ಬಗ್ಗೆ ನಿನ್ನ ಅಭಿಪ್ರಾಯವೇನು ಮಗಳೇ? ನಿಮ್ಮ ಅಭಿಪ್ರಾಯವೇ ನನ್ನ ಅಭಿಪ್ರಾಯ. ನಿಮ್ಮ ದೇಶ ಹಿತಕ್ಕಾಗಿ ನನ್ನದೊಂದು ಸಣ್ಣ ಕಾಣಿಕೆ. ನಿಮ್ಮ ಅಭಿಪ್ರಾಯಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ತಾಯಿ, ಮತ್ತೊಂದು ಮಹತ್ತರವಾದ ಕಾರ್ಯ ನಮ್ಮ ಧೀರ ಯಶವಂತರಾವ್ ಪಣಸೆಯಿಂದ ನಡೆದಿದೆ. ತಾವು ಅನುಮತಿ ಇದ್ದರೆ ಅವರನ್ನು ಬರಮಾಡಿಕೊಳ್ಳುತ್ತೇನೆ. ಕರೆಯಿಸಿ ಕರೆಯಿಸಿ. ಬರಬೇಕು ಬರಬೇಕು. ರಾಮಪುರದ ಮಹಾರಾಜ ಚಂದಾವತರು, ಮಂತ್ರಿ ಸೌಭಾಗ್ಯ ಸಿಂಹರು. ದಿವಾನರೇ, ನೀವು ಕುಳಿತುಕೊಳ್ಳಿ. ತಾಯಿ, ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದು ನಮ್ಮ ರಾಜ್ಯವನ್ನೇ ಕೊಳ್ಳೆ ಹೊಡೆದು ಯತ್ನಿಸಿದ ಇವರಿಗೆ ಸೂಕ್ತ ಶಿಕ್ಷೆ ವಿಧಿಸಬೇಕು ತಾಯಿ. ಹೌದು ಹೌದು ಹೌದು. ಮಹಾರಾಣಿಯವರೇ, ನಮ್ಮನ್ನು ಕ್ಷಮಿಸಿ. ನಮ್ಮಿಂದ ತಪ್ಪಾಯಿತು, ಕ್ಷಮಿಸಿ ತಾಯಿ, ನಮ್ಮನ್ನು ಕ್ಷಮಿಸಿ. ನಿಮಗೆ ಕ್ಷಮೆಯೇ? ಮಹಾರಾಣಿಯವರೇ, ತಾವು ನಮ್ಮನ್ನು ಬಹಳ ಅಭಿಮಾನದಿಂದ ಕಂಡಿರಿ. ಹಿಂದೊಮ್ಮೆ ದಂಡೆತ್ತಿ ಬಂದಾಗ ಪ್ರಜೆಗಳ ಹಿತ ಕೋರಿ ಯುದ್ಧ ಬೇಡವೆಂದು ಅನೇಕ ಗ್ರಾಮಗಳನ್ನು ನಮಗೆ ಬಳುವಳಿಯಾಗಿ ನೀಡಿದ್ದೀರಿ ಮಹಾರಾಣಿಯವರೇ. ಅದೇ ನಾವು ಮಾಡಿದ ತಪ್ಪು. ನಮ್ಮ ಉದಾರತೆಗೆ ಮತ್ತೆ ನಮ್ಮ ಇಂದೂರ್ನ ಮೇಲೆ ಆಕ್ರಮಣಕ್ಕೆ ಬಂದಿರಲ್ಲವೇ? ಮಹಾರಾಣಿಯವರೇ, ಇಂದೋರನ್ನು ಮುತ್ತಲು ಪ್ರೇರೇಪಿಸಿ ಪ್ರಚೋದನೆಯನ್ನು ಕೊಟ್ಟವರು ಈ ನಿಮ್ಮ ದಿವಾನ ಗಂಗಾಧರ ಪಂತರೇ. ಏನು ಹೇಳುತ್ತಿರುವಿರಿ? ನಮ್ಮ ದಿವಾನ ಗಂಗಾಧರ ಪಂತರು ದೇಶದ್ರೋಹಕ್ಕೆ ನಿಮಗೆ ಪ್ರೇರಣೆ ಕೊಟ್ಟರೆ? ಹೌದು ತಾಯಿ. ಮಹಾರಾಣಿಯವರೇ, ಇವರು ಮತ್ತೆ ಈ ಪಣಸೆ ನನ್ನ ಮೇಲೆ ಪಿತೂರಿ ಹೊರುತ್ತಿದ್ದಾರೆ. ದಯಮಾಡಿ ಇವರಿಂದ ನೀವು ಕಾಪಾಡಬೇಕು. ನನ್ನನ್ನು ಕಾರಾಗೃಹಕ್ಕೆ ಯತ್ನಿಸುತ್ತಿದ್ದಾರೆ. ದಯಮಾಡಿ ಈ ದ್ರೋಹಿಗಳಿಂದ ನನ್ನನ್ನು ರಕ್ಷಿಸಿದ್ದಾರೆ. ನನ್ನನ್ನು ರಕ್ಷಿಸಿ. ಗಂಗಾಧರ ಪಂತರೇ, ತಾಯಿ, ಈ ಪಂಥ ನಿಮ್ಮ ಮಡಿಲಲ್ಲಿರುವ ಕೆಂಡದಂತೆ. ಚಂದಾವತರ ಮಾತನ್ನು ತಾವು ನಂಬಲೇಬೇಕು. ಈ ಹಿಂದೆ ನಾವು ಪಿಂಡಾರಿಯವರನ್ನು ಆಕ್ರಮಿಸುವಾಗ
ಈತ ತನ್ನ ಕಡೆಯವರನ್ನು ಕಳುಹಿಸಿ ನನ್ನನ್ನು ಕೊಲ್ಲಲೆತ್ತಿಸಿದ. ಆದರೆ ಎಂದು ನಾವು ನಮ್ಮ ಮೇಲೆ ಎರಗಿ ಬಂದವರನ್ನು ಯಾರನ್ನು ಸಹ ಉಳಿಸಲಿಲ್ಲ. ಏನು? ನಿಮ್ಮನ್ನು ಕೊಲ್ಲಲು ಸಂಚು ನಡೆಯುತ್ತೆ? ಅದು ಈ ದಿವಾನರ ಕೃತ್ಯಗಳೇ? ಅಷ್ಟೇ ಅಲ್ಲ ತಾಯಿ, ಈ ಪಂತನಿಗೆ ಪಿಂಡಾರಿಯವರನ್ನೇ ಒಡನಾಟವಿದೆ. ಆ ಪ್ರದೇಶದ ಕಂದಾಯ ಅಧಿಕಾರಿಗಳ ಮೇಲೆ ಹಿಡಿತವಿದೆ. ಪಿಂಡಾರಿಯವರು ದೋಚುತ್ತಿದ್ದ ಹಣದಲ್ಲಿ ಪಾಲಿದೆ. ಏನು ಹೇಳುತ್ತಿರುವಿರಿ ಪಣಸೆಯವರೇ? ಸತ್ಯವನ್ನೇ ಹೇಳುತ್ತಿದ್ದೇನೆ ತಾಯಿ. ಅದಕ್ಕೆ ಉತ್ತರವಾಗಿ ಈ ಓಲೆಯನ್ನು ತಂದಿದ್ದೇನೆ. ತಾಯಿ, ಈ ಗಂಗಾಧರ ಪಂತನ ದ್ರೋಹ ಅಷ್ಟಿಷ್ಟಲ್ಲ. ಮಹಾರಾಣಿಯವರು ಏಕಾಂಗಿಣಿ, ಅವರಿಗೆ ಯಾವ ಬೆಂಬಲವಿಲ್ಲ ಎಂದು ನಮ್ಮನ್ನು ಪ್ರೇರೇಪಿಸಿದ. ನಿಮ್ಮ ಮಗ ಮಾಲೆರಾಯನಿಗೆ ನಿಧಾನ ವಿಷ ಉಳಿಸಿ ಕೊಲ್ಲಿಸಿದ ತಾಯಿ, ನಿಧಾನ ವಿಷ ಉಳಿಸಿ ಕೊಲ್ಲಿಸಿದ. ಇಂದವರನ್ನು ಗೆದ್ದರೆ ಅರ್ಧ ರಾಜ್ಯ ದನಕನ ಕಾಜುಗಳನ್ನು ಕೊಡುತ್ತೇವೆಂದು ನಮಗೆ ಆಸೆ ತೋರಿಸಿದ ತಾಯಿ, ಆಸೆ ತೋರಿಸಿದ. ನಾವು ದುರಾಸೆಯಿಂದ ಇಂಥ ಕೆಲಸಕ್ಕೆ ಮನ ಮಾಡಿದೆವು ತಾಯಿ, ನಮ್ಮನ್ನು ಕ್ಷಮಿಸಿ ತಾಯಿ, ನಮ್ಮನ್ನು ಕ್ಷಮಿಸಿ. ಮಹಾರಾಣಿಯವರೇ, ಇವರು ನನ್ನ ಮೇಲೆ ಪಿತೂರಿಯನ್ನು ಹೂಡುತ್ತಿದ್ದಾರೆ. ನಾನು ಎಂದೂ ಈ ಇಂದೋರಿಗೆ ದ್ರೋಹ ಬಗೆದವನಲ್ಲ. ಇಲ್ಲಸಲ್ಲದ ಆಪಾದಗಳನ್ನು ನನ್ನ ಮೇಲೆ ಹೊರಿಸಿ ಕಾರಾಗೃಹಕ್ಕೆ ತಳ್ಳಲು ಯತ್ನಿಸುತ್ತಿದ್ದಾರೆ. ತಾಯಿ, ಎಲ್ಲವನ್ನು ಬಲ್ಲವರು, ದಯಮಾಡಿ ದಯಮಾಡಿ ಈ ದ್ರೋಹಿಗಳಿಂದ ನನ್ನನ್ನು ರಕ್ಷಿಸಿ ತಾಯಿ, ನನ್ನನ್ನು ಕಾಪಾಡಿ ತಾಯಿ, ದಯವಿಟ್ಟು ಕಾಪಾಡಿ. ಈ ನಿಮ್ಮ ವ್ಯಕ್ತ ಪ್ರಲಾಪವನ್ನು ದಿವಾನರೇ, ನಿಮ್ಮನ್ನು ತಂದೆಗಿಂತಲೂ ಹೆಚ್ಚಾಗಿ ಗೌರವಿಸಿದೆ. ಆದರೆ ರಾಜ್ಯವನ್ನು ಕಬಳಿಸಲು ದೇಶದ್ರೋಹಿಗಳೊಡನೆ ಸೇರಿ ಸಂಚು ಮಾಡಿದೆ. ಈ ನಿಮ್ಮ ದೇಶದ್ರೋಹಕ್ಕೆ ನಾನು ಕೊಡುತ್ತಿರುವ ಶಿಕ್ಷೆ ಮರಣದಂಡನೆ. ದಯವಿಟ್ಟು ನನ್ನನ್ನು ರಕ್ಷಿಸಿ ತಾಯಿ. ದಿವಾನರೇ, ನಿಮ್ಮ ಹಿರಿತನವನ್ನು ಗಮನಿಸಿ ಮರಣದ ದಂಡನೆಯ ಬದಲಾಗಿ ದೇಶ ಬಹಿಷ್ಕಾರ ಶಿಕ್ಷೆಯನ್ನು ವಿಧಿಸುತ್ತಿದ್ದೇನೆ. ಈ ಕೂಡಲೇ ನೀವು ಇಂದೂರನ್ನು ಬಿಟ್ಟು ಹೊರಗೆ ಹೋಗಬೇಕು. ಮತ್ತೆ ಈ ನೆಲದಲ್ಲಿ ನಿಮ್ಮನ್ನೇನಾದರೂ ಕಂಡರೆ ಯಾವ ಕನಿಕರವಿಲ್ಲದೆ ಶಿರಚ್ಛೇದನಗೊಳಿಸಬೇಕಾಗುತ್ತದೆ. ತುಕ್ಕೋಟಿಯವರೇ, ಎಳೆದೊಯ್ಯಿರಿ ದೇಶದ್ರೋಹಿಯನ್ನು, ಗಡಿ ದಾಟಿಸಿ ಬಿಡಿ. ಇನ್ನು ಮುಂದೆ ನಮ್ಮ ಸಂಸ್ಥಾನದ ದಿವಾನರು ನೀವೇ ಆಗಿರುತ್ತೀರಿ. ಅಪ್ಪಣೆ ತಾಯಿ. ಮಹಾರಾಣಿ ಅಹಿಲ್ಯಾ ದೇವಿಯವರಿಗೆ, ದಿವಾನ ತುಕ್ಕೋದಿಯವರಿಗೆ, ರಾಮಪುರದ ಮಹಾರಾಜರೇ, ದ್ವೇಷದ ವಿಷ ಬೀಜ ಬಿತ್ತಿ ರಾಜ್ಯವನ್ನು ವಿಸ್ತರಿಸಿಕೊಳ್ಳುವುದು ರಾಜಧರ್ಮವೂ ಅಲ್ಲ, ಕ್ಷಾತ್ರ ಧರ್ಮವೂ ಅಲ್ಲ. ಧರ್ಮ ಕರ್ಮಗಳನ್ನು ಅರಿತು ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಣುವವನೇ ನಿಜವಾದ ಪ್ರಭು. ನೀವು ದೇಶದ್ರೋಹಿಗಳು. ಈಗ ನಿಮಗೆ ಕ್ಷಮೆ ಯಾಚಿಸಿದರೆ ಮುಂದೆ ಇಂದೋರ್ಗೆ ಗಂಡಾಂತರ ತಪ್ಪದು. ತಾಯಿ, ರಾಜ್ಯದ ಹಿತಕ್ಕಾಗಿ ಇವರಿಗೆ ಸೂಕ್ತ ಶಿಕ್ಷೆ ವಿಧಿಸಲೇಬೇಕು. ಹೌದು ಹೌದು ಹೌದು. ಪ್ರಜೆಗಳ ಒಕ್ಕರುಳಿನ ಆದೇಶದ ಮೇರೆಗೆ ನಿಮಗೆ ನಾನು ವಿಧಿಸುತ್ತಿರುವ ಶಿಕ್ಷೆ ಎಂದರೆ ಮರಣದಂಡನೆ. ತುಕ್ಕೋಜಿಯವರೇ, ಎಳೆದೊಯ್ಯಿರಿ ದೇಶದ್ರೋಹಿಗಳನ್ನು. ಈಗಲೇ ತೋಪಿನ ಬಾಯಿಗೆ ಕಟ್ಟಿ ಉಡಾಯಿಸಿ ಬಿಡಿ. ದೇಶದ್ರೋಹಿಗಳಿಗೆ ಇದೊಂದು ಪಾಠವಾಗಬೇಕು. ಅವರಿಗೆ ಸಹಕರಿಸಿದ ಎಲ್ಲ ಅಧಿಕಾರಿಗಳನ್ನು ಕಾರಾಗೃಹಕ್ಕೆ ತಳ್ಳಿ
ಈ ಆದೇಶ ಈ ಕ್ಷಣವೇ ಜಾರಿಯಾಗಬೇಕು. ಅಪ್ಪಣೆ ತಾಯಿ. ಮಗಳೇ ಮುಕ್ತ, ಹಣಸಿಯವರೇ, ಇಂದೋರಿನ ಮಹಾಜನಗಳೇ, ನಿಮ್ಮಗಳ ಶ್ರೀರಕ್ಷೆ ನಮ್ಮ ಮೇಲೆ ಸದಾ ಇರಲಿ. ನೀವಿಬ್ಬರು ಆದರ್ಶ ದಂಪತಿಗಳಾಗಿ ಚಿರಕಾಲ ಬಾಳಿರಿ. ಆ ತ್ರಯಂಬಕೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. जय हे जय हे जय 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 हे जय हे जय हे जय 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 हे रानी अहिल्या जय 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 हे देवी अहिल्या जय 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 हे जय हे जय हे जय 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 हे हे राष्ट्रमाते जय 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 हे जय हे जय हे. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಬೆಂಗಳೂರು ಏಷ್ಯನ್ ಥಿಯೇಟರ್ ಪರವಾಗಿ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ದಿವಸ ಪ್ರಸಾರ ಕಂಡಂಥ ರಾಷ್ಟ್ರಮಾತೆ ಅಹಿಲ್ಯಾಬಾಯಿ ಹೋಳ್ಕರ್ ನಾಟಕದ ಕರ್ತೃಗಳು ಶ್ರೀ ಸತ್ಯನಾರಾಯಣರಾವ್ ಸತ್ಯವಿಠಲ ಇವರ ಕಾವ್ಯನಾಮ ಹಾಗೂ ಈ ನಾಟಕವನ್ನು ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದಂಥವರು ಶ್ರೀ ಸಿದ್ದರಾಮ ಕೊಪ್ಪರ್. ಈ ನಾಟಕಕ್ಕೆ ಸಂಗೀತವನ್ನು ನೀಡಿದಂಥವರು ಚಲನಚಿತ್ರ ಸಂಗೀತ ನಿರ್ದೇಶಕ ಹಾಗೂ ರಂಗಭೂಮಿ ಸಂಗೀತ ನಿರ್ದೇಶಕ ದೇಸಿ ಮೋಹನ್ ಮತ್ತು ತಂಡ. ನಮ್ಮ ಬೆಂಗಳೂರು ಏಷ್ಯನ್ ಥಿಯೇಟರ್ ಈಗಾಗಲೇ ಒಂದು ದಶಕದ ಕಾಲದಿಂದ ರಂಗಭೂಮಿಯಲ್ಲಿ ಕ್ರಿಯಾಶೀಲವಾಗಿ ರಂಗ ಪ್ರಯೋಗಗಳನ್ನು ನೀಡ್ತಾ ಇದೆ. ಈ ಒಂದು ರಾಷ್ಟ್ರಮಾತೆ ಅಹಿಲ್ಯಾಬಾಯಿ ಹೋಳ್ಕರ್ ನಾಟಕ ರಾಜ್ಯಾದ್ಯಂತ ಹಾಗೂ ಹೊರ ರಾಜ್ಯದಲ್ಲಿ ಸುಮಾರು 22ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕಂಡಿದೆ. ಈ ಒಂದು ಭಾರತ ಹಲವಾರು ವೀರ ಮಹಿಳೆಯರಿಗೆ ಜನ್ಮ ಕೊಟ್ಟಂತಹ ಸ್ಥಳ. ಅದರಲ್ಲಿ ಇಡೀ ನಮ್ಮ ರಾಷ್ಟ್ರದಲ್ಲಿ ಸುಮಾರು 28 ವರ್ಷಗಳ ಕಾಲ ಸತತವಾಗಿ ರಾಜ್ಯ ಭಾರ ಮಾಡಿದಂಥ ಏಕೈಕ ಮಹಾರಾಣಿ ಅಂದರೆ ರಾಷ್ಟ್ರಮಾತೆ ಅಹಿಲ್ಯಾಬಾಯಿ ಹೋಳ್ಕರ್. ತನ್ನ ಕಷ್ಟಗಳು ಎಷ್ಟೇ ಇದ್ದರೂ ಸಹಿತ ಇಡೀ ರಾಜ್ಯ ಸಮೃದ್ಧಿಯಾಗಿರಬೇಕು, ರಾಜ್ಯದಲ್ಲಿ ಸಮಾನತೆ ಇರಬೇಕು ಹಾಗೂ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಎನ್ನುವ ಒಂದು ಸಂಕಲ್ಪದಿಂದ ಮಹಿಳಾ ಸೈನ್ಯವನ್ನು ಕಟ್ಟಿ ಸತಿ ಸಹಗಮನ ಪದ್ಧತಿಯನ್ನು ನಿಷೇಧ ಮಾಡಿ ಇಡೀ ಭಾರತ ದೇಶದ ಎಲ್ಲ ಜ್ಯೋತಿರ್ಲಿಂಗಗಳನ್ನು ಪುನಶ್ಚೇತನಗೊಳಿಸಿದಂಥ ಮಹಾರಾಣಿ. ಕೇವಲ 300 ವರ್ಷಗಳ ಹಿಂದೆ ಅಷ್ಟೇ ಈ ಭಾರತ ದೇಶವನ್ನು ಆಳ್ವಿಕೆ ಮಾಡಿದ್ದಾರೆ. ಅಂತಹ ವೀರ ದೈವತ್ವದ ಮಹಿಳೆಯನ್ನು ಇಡೀ ನಾಡಿಗೆ ಪರಿಚಯಿಸಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಬೆಂಗಳೂರು ಏಷ್ಯನ್ ಥಿಯೇಟರ್ ರಾಷ್ಟ್ರಮಾತೆ ಅಹಿಲ್ಯಾಬಾಯಿ ಹೋಳ್ಕರ್ ರಂಗ ಪ್ರಯೋಗವನ್ನು ನೀಡಿದೆ. ಈ ರಂಗ ಪ್ರಯೋಗವನ್ನು ಆಗು ಮಾಡಲಿಕ್ಕೆ ಸಹಕರಿಸಿದಂಥ ದೂರದರ್ಶನದ ಚಂದನ ವಾಹಿನಿಯ ಸಮಸ್ತ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ನಾಟಕ ಪ್ರಯೋಗಕ್ಕೆ ಅನುವು ಮಾಡಿಕೊಟ್ಟ ಎಲ್ಲರಿಗೂ ಬೆಂಗಳೂರು ಏಷ್ಯನ್ ಥಿಯೇಟರ್ ಪರವಾಗಿ ಹೃದಯಪೂರ್ವಕವಾದಂಥ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ.